ಓಂ ಅರ್ಚಿತ ಸಂಸ್ಕೃತೋಧ್ಯಾತಃ ಕೀರ್ತಿತ ಕಥಿತಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಭಗವಂತನ ಆರಾಧನೆಯ ಬಗ್ಗೆ ಹೇಳಿರುವ ಒಂದು ಸುಂದರವಾದಂತಹ ಆಚಾರ್ಯರ ಪದ್ಧತಿ, ಪೂಜಾ ಪದ್ಧತಿ. ಕ್ರಮವನ್ನು ಹೇಳುವುದಿಲ್ಲ, ಕ್ರಮದ ಬಗ್ಗೆ ಕೆಲವು ಮಾತುಗಳನ್ನು ಆಚಾರ್ಯರು ವೇದವ್ಯಾಸರ ಪುರಾಣ ಸಂಪುಟಗಳಿಂದ ಸಂಗ್ರಹ ಮಾಡಿದ್ದಾರೆ. ಹಾಗಾಗಿ ಸಮಸ್ತ ಜಗದಾಧಾರನಾದ ಸರ್ವೋತ್ತಮನಾದ ಭಗವಂತನ ಪೂಜೆಯ ಬಗ್ಗೆ ಒಂದು ಮಾತು ಹೇಳಿದರು. ಅರ್ಚಿತೆ ದೇವದೇವೇಶೇ ಶಂಖಚಕ್ರಗದಾಧರೆ ಅರ್ಚಿತಾ ಸರ್ವದೇವಾಸ್ಯು ಯತಃ ಸರ್ವಗತೋ ಹರಿಹಿ ಅಂತ ಕಾರಣವನ್ನು ಹೇಳುವಾಗ, ಪ್ರಾಣೋತ್ತಮನಾದ ಭಗವಂತನ ಪೂಜೆ ಮಾಡುವುದರಿಂದ ಎಲ್ಲ ದೇವತೆಗಳಿಗೂ ಪೂಜೆ ಮಾಡಿದ ಹಾಗೆ ಆಗ್ತದೆ, ಪೂಜೆ ಮಾಡಿದ್ದೇ ಆಗ್ತದೆ ಅನ್ನುವ ನೆಲೆಯಲ್ಲಿ ಒಂದು ಕಾರಣ ಹೇಳುತ್ತಾರೆ. ಯತಃ ಸರ್ವಗತೋ ಹರಿಹಿ ಅಂತ, ಎಲ್ಲೆಡೆ ತುಂಬಿದವನು ದೇವರಲ್ಲವೇ ಅಂತ ಕೇಳುವ ಮೂಲಕ ಸಾಮಾನ್ಯವಾದ ಒಂದು ಪದ್ಧತಿಯಿಂದ ವಿಶೇಷವಾದ ಒಂದು ಸಂಗತಿಯನ್ನು ಪ್ರೂವ್ ಮಾಡುವುದು. ದೇವರು ಎಲ್ಲೆಡೆ ಇದ್ದಾನೆ ಎನ್ನುವ ಒಂದು ಸಾಮಾನ್ಯವಾದ ನಿಯಮದಿಂದ, ಸಾಮಾನ್ಯ ವಿಷಯದಿಂದ ಎಲ್ಲ ದೇವತೆಗಳ ಪೂಜೆ ದೇವರ ಪೂಜೆಯಿಂದ ಆಗ್ತದೆ ಅಂತ ಹೇಳಿ ಹರಿಶಬ್ದದ ಅರ್ಥವೇ ಅದನ್ನು ಉಲ್ಲೇಖ ಮಾಡ್ತದೆ. ಹ ಎನ್ನುವುದು ಗತಿಯನ್ನು ಹೇಳುತ್ತದೆ. ಹೀಗತವು ಧಾತು, ಎಲ್ಲೆಡೆ ಇದ್ದಾನೆ ಅಂತ ಅರ್ಥ. ಎಲ್ಲೆಡೆ ಇದ್ದಾನೆ ಅಂದರೆ ಎಲ್ಲೆಡೆ ಇದೆ ಅಂತ. ಸಂಸ್ಕೃತದಲ್ಲಿ ಇದ್ದಾನೆ ಎನ್ನುವುದು ನಾವು ಹೇಳುವುದು, ಅದು ಇದೆ ಎನ್ನುವುದಕ್ಕೊಂದೇ. ಕ್ರಿಯಾಪದದಲ್ಲಿ ಸಂಸ್ಕೃತದಲ್ಲಿ ಕರ್ತೃಪದವನ್ನು ನೋಡಿಕೊಂಡು ಅರ್ಥ ಮಾಡಲಿಕ್ಕೆ ಆಗ್ತದೆ. ಸಹ ಅಸ್ತಿ ಅಂದರೆ ಅವನು ಇದ್ದಾನೆ ಅಂತ, ಸಹ ಅಸ್ತಿಯಿಂದ ಅವಳು ಇದ್ದಾಳೆ ಅಂತ, ತತ ಅಸ್ತಿ ಅಂದರೆ ಅದು ಇದೆ ಅಂತ. ಕ್ರಿಯಾಪದದಲ್ಲಿ ಏನು ವ್ಯತ್ಯಾಸ ಇಲ್ಲ, ಲಿಂಗಕ್ಕೆ ಅನುಗುಣವಾಗಿ ಕ್ರಿಯಾಪದದಲ್ಲಿ ಬದಲಾವಣೆ ಇಲ್ಲ. ಕನ್ನಡದಲ್ಲಿ ಆಗಲ್ಲ. ಅವನು ಇದ್ದಾನೆ, ಅವಳು ಇದ್ದಾಳೆ, ಕ್ರಿಯಾಪದ ಚೇಂಜ್ ಆಗ್ತದೆ, ಸ್ವರೂಪವನ್ನು ಬದಲಿಸಿಕೊಳ್ತದೆ. ಅದು ಇದೆ. ಹಾಗಾಗಿ ಲಿಂಗಕ್ಕೆ ವಸ್ತುವನ್ನು ಹೇಳುವಲ್ಲಿ ಕ್ರಿಯಾಪದ ಬದಲಾವಣೆಯಾಗುವಂಥದ್ದನ್ನು ನಾವು ಇತರ ಭಾಷೆಗಳಲ್ಲಿ ನೋಡ್ತೇವೆ. ಸಂಸ್ಕೃತದಲ್ಲಿ ಕ್ರಿಯಾಪದ ಗೊತ್ತಾಗುವುದಿಲ್ಲ. ಅದನ್ನು ಅಸ್ಥಿ ಅಂದಾಗ ಯಾವುದೂ ಆಗ್ಬೋದು, ಅವನು ಆಗ್ಬೋದು, ಅವಳು ಆಗ್ಬೋದು, ಅದು ಆಗ್ಬೋದು. ಹೀಗಾಗಿ ಇಲ್ಲಿ ನಾವು ಹಿಗತವು ಧಾತುವಿನಲ್ಲಿ ಇದೆ ಎನ್ನುವ ಅರ್ಥ. ವಾಸ್ತವವಾಗಿ ಎಲ್ಲೆಡೆ ಇದೆ ಅಂತ. ಅದು ನಾರಾಯಣ ಆದರೆ ಅಥವಾ ಪುರುಷ ಆದರೆ ಎಲ್ಲೆಡೆ ಇದ್ದಾನೆ, ಪ್ರಕೃತಿ ಆದರೆ ಎಲ್ಲೆಡೆ ಇದ್ದಾಳೆ. ಅದು ಅಲ್ಲದೆ ಇದ್ದರೆ ಏನುಂಟು ಮತ್ತೆ? ಪ್ರಕೃತಿ ಮತ್ತು ಪುರುಷ ಅಲ್ಲದ ಲಕ್ಷ್ಮಿಯನ್ನಾಗಲಿ ನಾರಾಯಣನಾಗಲಿ ಅನ್ನಾಗಿ ಹೇಳದೇ ಇದ್ದು ಪುರುಷ ಶಬ್ದದಿಂದ ಜೀವವನ್ನು ಇಟ್ಕೊಳ್ಳುವ, ಇನ್ನಿರುವುದು ಜಡ. ಜಡವಾದದ್ದರಲ್ಲಿ ಕಾಲಕ್ಕೆ ಮತ್ತು ದೇಶಕ್ಕೆ ಒಂದು ಸಂಬಂಧ ಇದೆ. ಎಲ್ಲೆಡೆ ಇರುವಂಥದ್ದು ದೇಶ. ಇದೆ ಅಂದರೆ ಇದೆ, ದೇಶ ಅಂದರೆ ಅದೇ ಅಲ್ವಾ. ಅದು ಇಲ್ಲ ಅಂತ ಹೇಳುವುದು ಹೇಗೆ ನಾವು? ಹಾಗೆ ಕಾಲವು ಯಾವಾಗಲಿದೆ. ಕಾಲವನ್ನು ನಾವು ಗಮನಿಸ್ತೇವೆ, ಗುರುತಿಸ್ತೇವೆ, ಅದಕ್ಕೆ ನಾವು ಚೌಕಟ್ಟನ್ನು ಕೊಡುತ್ತೇವೆ. 60 ಸೆಕೆಂಡುಗಳಿಗೆ 1 ನಿಮಿಷ ಅಂತ ಅದು ನಾವೇ ಮಾಡಿತ್ತು. ಕಾಲವನ್ನು ಒಂದು ಸಣ್ಣ ಕಾಲ, ದೊಡ್ಡ ಕಾಲ ಅಂತ ಅದಕ್ಕೊಂದು ಹೆಸರು ಅಂತೆಲ್ಲ ಮಾಡಿ, 60 ನಿಮಿಷಕ್ಕೆ 1 ಗಂಟೆ ಅಂತ ಮಾಡಿ, 24 ಗಂಟೆಗೆ 1 ದಿನ ಆಗ್ತದೆ ಅಂತ ಮಾಡಿ, ದಿನಕ್ಕೆ 24 25 ಮಾಡ್ಬೋದು, ಮಾಡಿ, ಏನು ಬೇಕಾದ್ರೆ ಮಾಡಿ. ಹಾಗಾಗಿ ನಾವು ಕಾಲವನ್ನು ಅವಯವಗೊಳಿಸಿದ ಹೊರತು ಕಾಲ ನಿರಂತರವಾಗಿದೆ. ಅದಕ್ಕೆ ನಾವೇ ಬೌಂಡ್ರಿ ಹಾಕುವುದು. ಇವರಿದ್ದರು, ಅವರು ಹೊರಟರು, ಅದೊಂದು ಕಾಲ ಅಂತ. ಯುಧಿಷ್ಠಿರ ಶಕ, ಧರ್ಮರಾಜನ ಆಳ್ವಿಕೆ, ಅಲ್ಲಿಂದ ಇಷ್ಟರ ಸಮಯ, ಹಾಗೆಲ್ಲ ನಾವು ಹೇಳುವಂಥದ್ದು. ಹೀಗಾಗಿ ಕಾಲ ನಿತ್ಯ ಆಗಿರುವಾಗ, ಸರ್ವಗತ ಆಗಿರುವಾಗ ದೇಶ ಎಲ್ಲ, ನೀವು ದೇವರ ಬಗ್ಗೆ ಅಂತ ಹೇಳ್ತೀರಿ ಕೇಳಿದರೆ ಅದಕ್ಕೆ ಹರಿಹಿ ಅಂದದ್ದು. ಕಾಲಕ್ಕೆ ದೇಶಕ್ಕೆ ಜಡವಾದವುಗಳಿಗೆ ಇರುವಿಕೆಯ ಅರಿವು ಇದೆಯೇ? ಇಲ್ಲ. ನಮ್ಮ ಲೆಕ್ಕಾಚಾರದಲ್ಲಿ ಕಾಲ ಮುಗಿಯುವುದು, ಕಾಲ ಬಂತು ಅಂತ ಹೇಳ್ತೇವೆ ಹೊರತು, ಯುಗವನ್ನು ಹೆಸರಿಸ್ತೇವೆ ಹೊರತು ಕಾಲಕ್ಕೇನು ಗೊತ್ತು? ಜಡವಾದ ಕಾಲಕ್ಕೇನು ಗೊತ್ತಿಲ್ಲ. ಈಗ ನಾವು ಇವತ್ತು ಮಾತಾಡ್ತಾ ಇದ್ದೇವೆನ್ನುವುದು ಬಂಡೆ ಕಲ್ಲಿಗೆ ಏನು ಗೊತ್ತಾಗ್ತದೆ? ಅದಕ್ಕೆ ಯೋಗ್ಯತೆ ಇಲ್ಲ, ಜ್ಞಾನ ಯೋಗ್ಯತೆ ಇಲ್ಲ. ಹಾಗಾಗಿ ಮಳೆ ಬಂದರೂ ಅದಕ್ಕೇನು ದುಃಖ ಆಗುವುದಿಲ್ಲ, ಬಿಸಿಲಾದರೂ ಅದಕ್ಕೇನು ದುಃಖ ಆಗುವುದಿಲ್ಲ, ಅದು ಜಡ. ಆದ್ದರಿಂದ ಇಲ್ಲಿ ಹರಿಹಿ ಅಂತ ಹೇಳೋ ಮೂಲಕ ಹಕಾರದಿಂದ ಸರ್ವವ್ಯಾಪ್ತತ್ವವನ್ನು ಹೇಳೋ ಮೂಲಕ ರಕಾರದಿಂದ ಆನಂದವನ್ನು ಹೇಳ್ತಾ ಉಂಟು. ಸುಖವಾಗಿ ಇದ್ದಾನೆ. ಈಗ ಯಾರ ಹತ್ರ ಆದರೂ ನಾವು ಕೇಳಿದರೆ ಏನು ಹೇಳ್ತಾರೆ ಕೇಳಿದರೆ, ಹೇಗಿದ್ದೀರಿ ಕೇಳ್ತೇವೆ ನಾವು.
ಮತ್ತು ಎಲ್ಲಿದ್ದೀರಿ ಎಲ್ಲ ಕೇಳುತ್ತೇವೆ. ಅದೆಲ್ಲ ಏನು ಕೇಳೋದು ಅಂದರೆ ಅವರ ಸುಖ ದುಃಖಗಳ ಪ್ರಶ್ನೆ ಅದು. ಅವರು ಹೇಳ್ತಾರೆ, ಈಗ ಹೇಗೆ ಇದ್ದೀರಿ ಕೇಳಿದರೆ ಆರಾಮಿದ್ದೇನೆ, ಆದರೆ ಮಗ ಮಾತ್ರ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡ್ತಾನೆ ಅವನು. ಅಂದರೆ ಅಸೌಖ್ಯವನ್ನು ದುಃಖವನ್ನು ಹೇಳುತ್ತಾನೆ. ಅಂದರೆ ಇರುವುದು ಎನ್ನುವುದು ಸುಖವಾಗಿರುವುದೇ ಇರುವುದು, ದುಃಖದಲ್ಲಿ ಇದ್ದದಕ್ಕೆ ಇರುವುದು ಅಂತ ಹೇಳುವುದೇ ಇಲ್ಲ. ಅಸ್ತಿತ್ವದ ವ್ಯಪದೇಶವೇ ಆನಂದಪೂರ್ವಕವಾಗಿ ಇರುವುದು, ಖುಷಿಯಲ್ಲಿರುವುದು, ವೃತ್ತಿಯಲ್ಲಿರುವುದು, ಸಂಬಳದಲ್ಲಿರುವುದು, ಇದಕ್ಕೆಲ್ಲ ಆರೋಗ್ಯದಲ್ಲಿರುವುದು. ಇಲ್ಲಾಂದರೆ ಹೇಳ್ತಾನೆ ಇದ್ದೇನೆ, ಇಲ್ಲೇ ಇದ್ದೇನೆ, ಆದರೆ ಆರೋಗ್ಯ ಕೆಟ್ಟಿದೆ, ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ ಶುರು ಮಾಡ್ತಾನೆ. ಹಾಗಾದರೆ ಇರುವಿಕೆ ಎನ್ನುವುದು, ಅಸ್ತಿತ್ವ ಎನ್ನುವುದು ಸುಖಾತ್ಮಕವಾಗಿರುವುದರಿಂದ ಹರಿಹಿ ಶಬ್ದವು ಸುಖವಾಗಿ ಎಲ್ಲೆಡೆ ಇರುವುದನ್ನೇ ಉಲ್ಲೇಖ ಮಾಡ್ತದೆ. ಉಳಿದವರು ಸುಖವಾಗಿ ಇರುವುದಿಲ್ಲ, ಇದು ವಿಶೇಷ. ಜಡಕ್ಕೆ ಸುಖ ದುಃಖಗಳ ಅನುಭವ ಇಲ್ಲ, ಸಂಬಂಧ ಇಲ್ಲ. ಆ ಭಗವಂತನಿಗೆ, ನಿತ್ಯಾನಂದನಿಗೆ ದುಃಖದ ವ್ಯವಸ್ಥೆಯೇ ಇಲ್ಲ. ಅವನು ದುಃಖವನ್ನು ಕೊಡುವವನು ಹೊರತು ಅವನು ದುಃಖದವನ ಅಲ್ಲ. ಹಾಗಾದರೆ ದುಃಖ ಯಾರಿಗೆ? ಜೀವರಿಗೆ. ಜೀವ ಯಾವತ್ತು ದುಃಖಿನಃ, ದುಃಖ ಇರುವುದು ಜೀವರಿಗೆ ಮಾತ್ರ. ಯಾಕೆ ಕೇಳಿದರೆ ಅವರು ಪ್ರತಿಬಿಂಬರು, ಬಿಂಬಾಧೀನರು, ಸ್ವತಂತ್ರವಾಗಿ ಏನನ್ನು ಪಡೆಯಲಿಕ್ಕೆ ಅಸಮರ್ಥರು. ಜೀವಶಬ್ದ ಕರ್ತವ್ಯ ಹಾಗೆ, ಉಪಜೀವಕತ್ವಂ ಜೀವತ್ವಂ ಈಶತ್ವಂ ತದ್ವಿಪರಿ ಅಂತ ಹೇಳ್ತಾರೆ. ಜೀವಶಬ್ದ ಏನನ್ನು ಹೇಳ್ತದೆ ಅಂದರೆ ಜೀವಿಸುವವನು, ಉಪಜೀವಿಸುವವನು, ಇನ್ನೊಂದನ್ನು ಆತುಕೊಂಡು, ಆಶ್ರಯಿಸಿಕೊಂಡು, ನಂಬಿಕೊಂಡು, ಒತ್ತಿಕೊಂಡು ಇರುವವನು ಅಂತ ಅರ್ಥ. ಅಂದರೆ ಸ್ವತಂತ್ರನಲ್ಲ ಅಂತ ಅರ್ಥ. ಇದನ್ನು ಹೇಳುವಂಥ ಡಿಪೆಂಡೆಂಟ್ ಎನ್ನುವುದನ್ನೇ ಹೇಳಲಿಕ್ಕೋಸ್ಕರ ಜೀವಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಈಶ ಅಂದರೆ ಪ್ರಭು, ಇಷ್ಟೇ ಸಮರ್ಥನು, ತಾನಾಗಿರಲಿಕ್ಕೆ ಯೋಗ್ಯನು ಎನ್ನುವ ಅರ್ಥ ಹೇಳಿದೆ. ಆದರೆ ದೇವ ಮತ್ತು ಜೀವ, ದೇವ ಅಂದರೆ ದೇವೈತಿ, ಬೆಳಗುತ್ತಾನೆ ಅಂತ ಅರ್ಥ. ಜೀವ ಅಂದರೆ ಜೀವಯತಿ ಅಂತಲ್ಲ, ಜೀವತಿ ಅದು ಬೇಕಾದರೆ ಅವನಷ್ಟೇ ಉಪಜೀವತಿ ಅಂತ ಅರ್ಥ, ಉಪಜೀವಕತ್ವ. ಹಾಗಾದರೆ ದೇವ ಅಂದರೆ ಇನ್ನೊಂದನ್ನು ಬೆಳಗಿಸುವವನು, ಜೀವ ಅಂದರೆ ಇನ್ನೊಂದರಿಂದ ಬೆಳಗುವವನು ಅಂತ ಅರ್ಥ. ಇದು ಎರಡರಿಂದ ಅರ್ಥ ಆಗ್ತದೆ ನಾವು ದೇವರಲ್ಲ ಅಂತ. ನಾವು ಯಾರನ್ನು ನಮಗೆ ಬೆಳಗಿಸಲಿಕ್ಕೆ ಬರುವುದಿಲ್ಲ, ನಾವು ಸ್ವತಂತ್ರವಾಗಿ ಬೆಳಗುವುದೂ ಇಲ್ಲ. ಈ ರೀತಿಯಾಗಿ ಭಗವಂತನಿಂದಾಗಿ ಎಲ್ಲರೂ ಸಹ ಆನಂದವನ್ನು ಪಡೆಯುವುದರಿಂದ, ಅವರೆಲ್ಲರೂ ಪ್ರತಿಬಿಂಬರಾದ್ದರಿಂದ, ಬಿಂಬ ಅಧೀನರಾದ್ದರಿಂದ, ಬಿಂಬ ಕೊಟ್ಟ ಆನಂದವನ್ನೇ ಅವನು ಅನುಭವಿಸಬೇಕಾದ್ದರಿಂದ ಹರಿಶಬ್ದವು ಎಲ್ಲ ದೇವತೆಗಳಿಗೂ ಮೂಲನನ್ನು ಹೇಳುತ್ತದೆ. ಇದಲ್ಲಿನ ಕಾರಣ. ಸರ್ವಗತೋ ಹರಿ ಹೇಳೋದ್ರಿಂದ, ಸರ್ವಗತ ಅಂದ ತಕ್ಷಣ ಎಲ್ಲೆಡೆ ಉಂಟು, ಎಲ್ಲೆಡೆ ಉಂಟು ಅಂತ ಕೇಳಿಬಿಡ್ತಾರೆ. ಎಲ್ಲೆಡೆ ದೇಶ ಇಲ್ವಾ? ದೇಶ ಇಲ್ಲದ ದೇಶ ಅಂತ ಒಂದುಂಟ, ಕಾಲ ಇಲ್ಲದ ದೇಶ ಅಂತ ಒಂದು ಆಗ್ತದ. ಆದ್ದರಿಂದ ಸರ್ವದಾ ಇರುವುದು, ಸರ್ವತ್ರ ಇರುವುದೆಲ್ಲ ಕಾಲ ದೇಶಗಳೇ ಅನ್ವಯ ಆಗ್ತದಲ್ವ ಕೇಳಿದರೆ ವೇದಕ್ಕೂ ಅನ್ವಯ ಆಗ್ತದೆ. ವೇದ ನಿತ್ಯ. ಆದರೆ ವೇದ ಯಾರ ವಿಷಯದಲ್ಲಿ ಇರ್ತದೆ? ಯಾರ ತಲೆಯಲ್ಲಿ ಇರ್ತದೆ? ಯಾರದನ್ನು ಪ್ರಳಯದ ನಂತರ ಕೊಡ್ತಾರೆ? ದೇವರೇ ಕೊಡ್ತಾರೆ. ಹಾಗಾಗಿ ಇಲ್ಲಿ ನಾವು ಅಭಿಮಾನಿಗಳನ್ನು ಬಿಟ್ಟು ಹೇಳಬೇಕು. ಇಲ್ಲಾದರೆ ಕಾಲಕ್ಕೆ ಅಭಿಮಾನಿಯಾದವಳು ಲಕ್ಷ್ಮಿ ಇದ್ದಾಳೆ, ದೇಶಕ್ಕೆ ಅಭಿಮಾನಿಯವಳು ಅವಳೇ ಇರ್ತಾಳೆ ಹೇಳಿಕೊಂಡ್ರೆ ನಾವು ಅಭಿಮಾನ ಇಲ್ಲದೆ ಜಡವನ್ನು ಉಲ್ಲೇಖ ಮಾಡಿತ್ತು. ವಾಸ್ತವವಾಗಿ ಕೇವಲ ನಮ್ಮಲ್ಲಿ ಜಡ ಇರುವುದು ಅಂತ ಒಂದಿಲ್ಲವೇ ಇಲ್ಲ. ಅಭಿಮಾನಿಗಳಿರುವಾಗ ನೀರು ಬಂತು ಹೇಳಿದರೆ ನೀರು ಬರುವುದೇ ಇಲ್ಲ. ನೀರಿನಲ್ಲಿರತಕ್ಕ ಅಭಿಮಾನಿಯಾದಂಥ ವರುಣ ಇದ್ದಾನೆ. ವರುಣ ಇಲ್ಲದ ನೀರು ಎನ್ನುವುದಿಲ್ಲ, ಬುಧನಿಲ್ಲದ ನೀರು ಎನ್ನುವುದಿಲ್ಲ, ತತ್ವೇಶರಿಲ್ಲದೆ ಯಾವ ತತ್ವಗಳೂ ಇಲ್ಲ. ಮಣ್ಣಿನ ಕಣಕಣದಲ್ಲಿಯೂ ಪೃಥ್ವಿ ತತ್ವ ಇದೆ, ಭೂದೇವಿ ಇದ್ದಾಳೆ. ಪಂಚಭೂತಗಳೇ ಪ್ರಧಾನ ಅಲ್ವ ಪ್ರಪಂಚದಲ್ಲಿ. ಹಾಗಾಗಿ ನಾವು ಬೆಂಕಿಯನ್ನು ಹೇಳಿದರೆ ಬೆಂಕಿಯಲ್ಲಿ ಅಗ್ನಿದೇವ ಇದ್ದೇ ಇದ್ದಾನೆ, ನೀವು ಆವಾಹನೆ ಮಾಡಿ ಬರುವುದಲ್ಲ. ಅಗ್ನಿಯಲ್ಲಿ ಬೇರೆ ಯಾರನ್ನು ಬೇಕಾದರೆ ಆವಾಹನೆ ಮಾಡಿ. ಪ್ರತೀಕದಲ್ಲಿ ನಾನು ಅಗ್ನಿಯನ್ನೇ ಆವಾಹನೆ ಮಾಡ್ತೇನೆ ಹೇಳಿದರೆ ಸ್ವಯಂ ಅಗ್ನಿ ಅವನು. ನೀರಿನಲ್ಲಿ ವರುಣಾವಾಹನೆ ವಿನಿಯೋಗ ಹೇಳಿತ್ತು ತತ್ವಯಾಮಿ ಬ್ರಹ್ಮ. ವರುಣಾವಾಹನೆ ಅಲ್ಲ, ತತ್ವಯಾಮಿ ವರುಣ ಪ್ರಾರ್ಥನೆ ವಿನಿಯೋಗ, ಅದು ನಿಶ್ಚಯವಾಗಿ ಅಷ್ಟೇ. ವರುಣಲ್ಲೇ ಇದ್ದ. ಈ ಪ್ರತಿಯೊಂದು ವಿಷಯದಲ್ಲಿಯೂ ತತ್ವಗಳಲ್ಲಿ, ಜಡದಲ್ಲಿ ಅಭಿಮಾನಿಗಳು ನಿತ್ಯ ನಿರಂತರ ಇದ್ದಾರೆ. ನಾವು ಕರೆದು ಬರುವುದಲ್ಲ, ನಾವು ಪ್ರಾರ್ಥನೆ ಮಾಡುವುದಷ್ಟು. ಹಾಗಾದರೆ ಗಾಳಿಯಲ್ಲಿ ಪ್ರಾಣ ಇದ್ದೇ ಇದ್ದಾನೆ. ಅವಾಂತರ ಗಾಳಿಗಳು ಇದ್ದಾರೆ, ಅವಾಂತರ ಅಭಿಮಾನಿಗಳು ಇದ್ದಾರೆ. ಆಕಾಶದಲ್ಲಿ ಗಣಪತಿ ಇದ್ದೇ ಇದ್ದಾನೆ ತತ್ವದಲ್ಲಿ. ಹಾಗೆ ಎಲ್ಲ ತತ್ವಗಳು ಜಡವಾದ ತತ್ವಗಳು ಅಂತ ಇಲ್ಲ, ಅಭಿಮಾನಿಗಳು ಇದ್ದೇ ಇದ್ದಾರೆ ಸ್ವಯಂ ಆಗಿ. ಹಾಗಾಗಿ ನಾವು ಹೇಳುವಾಗ ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ತಾರ್ಕಿಕರಾಗಲಿ, ಸಾಂಖ್ಯರಾಗಲಿ, ಅಂದರೆ ನಿರೀಶ್ವರ ಸಾಂಖ್ಯರಾಗಲಿ ಅಥವಾ ವಿಜ್ಞಾನಿಗಳಾಗಲಿ, ವಿಜ್ಞಾನಿಗಳಿಗೆ ನೀರು ಅಂದ ತಕ್ಷಣ ನೀವು ವರುಣ ಇದ್ದಾನೆ, ನೆಗಾಡ್ತಾನೆ, ಅದೊಂದು ಎನರ್ಟ್ ಅಂತಾನೆ, ಅದೊಂದು ವಸ್ತು, ಅವನೇ ಅಷ್ಟೆ.
ನೀರು ಎನ್ನುವುದು ಅಷ್ಟು ಪಂಚಭೂತದಲ್ಲಿ ಒಂದು ಅಂತ. ಅದರಿಂದ ಹೊರಗಿನವರಿಗೆಲ್ಲ ಪಂಚಭೌತಿಕ ವಸ್ತುಗಳಲ್ಲಿ, ಆದರೆ ಹಿಂದಿನ ತತ್ವಗಳಲ್ಲಿ ಗ್ರೀಕ್ಗಳಲ್ಲಿ ಎಲ್ಲ ಅವರು ಗಾಡೆಸಸ್ ಆಫ್ ಒಂದು ಶುರು ಮಾಡಿದರು. ಗಾಡೆಸಸ್ ಆಫ್ ರಾಯಿನ್ ಅಂತಾರೆ, ಧಾನ್ಯಕ್ಕೆ ದೇವಯ್ಯನ್ನು ಹೇಳ್ತಾರೆ, ನಾವು ಧಾನ್ಯ ದೇವತೆ ಹೇಳುವ ಹಾಗೆ. ಅವರು ಬಂಡೆ ಕೆಲ್ಲುಗಳು ಎಲ್ಲ ಹೇಳ್ತಾರೆ. ಹಿಂದೆಲ್ಲದೆಲ್ಲ ಕಲ್ಪನೆಗಳಿತ್ತು, ಇಲ್ಲ ಅಂತಲ್ಲ, ದೇವತೆಗಳ ಕಲ್ಪನೆಗಳಿದ್ದವು. ಆದರೆ ಅದು ಸಸೂತ್ರವಾಗಿರಲಿಲ್ಲ, ಅದಕ್ಕೆ ಬೇಸಿಸ್ ಇರಲಿಲ್ಲ, ಅದುವೇ ಅಂತ ಇರಲಿಲ್ಲ. ನಾವಾದರೆ ಅಧಿಕೃತವಾಗಿ ತತ್ವಗಳಿಗೆ ಯಾರ್ಯಾರು ದೇವತೆಗಳು ಎನ್ನುವುದನ್ನು ಪುರಾಣಗಳು ವೇದಗಳು ತಿಳಿಸಿಕೊಟ್ಟಂತೆ ಚಿಂತನೆಯಲ್ಲಿ ತಂದಿದ್ದೇವೆ. ಹೀಗಾಗಿ ಭಗವಂತ ಸರ್ವಗತ ಅನ್ನುವ ಮೂಲಕ ಸರ್ವತ್ರ ಇದ್ದಾನೆನ್ನುವುದಷ್ಟೇ ಅಲ್ಲದೆ ಆನಂದಪೂರ್ಣನಾಗಿ ಇದ್ದಾನೆ ಅಂತ ಹೇಳುವ ಮೂಲಕ ಇದ್ದಾನೆಂದ್ರೇ ಖುಷಿಯಾಗಿದ್ದಾನೆ ಅಂತಲೇ ಅರ್ಥ. ಲೋಕದಲ್ಲಿ ವ್ಯಾಪಾರ ಹಾಗೆ. ಹೀಗಾಗಿ ಎಲ್ಲ ದೇವತೆಗಳ ಪೂಜೆಯನ್ನು ಮಾಡಿದಾಗೆ ಆಗಲಿಕ್ಕೆ ಕಾರಣ, ಎಲ್ಲ ದೇವತೆಗಳು ಸ್ವತಂತ್ರವಾಗಿ ಆನಂದವನ್ನು ಪಡೆಯಲು ಅಸಮರ್ಥರಿದ್ದ. ಭಗವಂತನಿಂದಾಗಿ ಅವರು ಆನಂದವನ್ನು ಪಡೆಯುವುದರಿಂದ ನಮಗೆ ಬೇಕಾದ್ದು ಆನಂದವೇ ಪ್ರಧಾನ. ಆದ್ದರಿಂದ ಪೂಜೆಯಲ್ಲಿ ಏನು ಬೇಕು? ನಮಗೆ ಸುಖ ಆಗಬೇಕು. ಪ್ರತಿಯೊಬ್ಬನ ಆಸೆಯನ್ನು ಕೇಳಿದರೆ ಆನಂದವಾಗಿರಬೇಕು, ಸುಖವಾಗಿರಬೇಕು, ದುಃಖ ಹೋಗಬೇಕು. ಅದು ಇತರ ದೇವತೆಗಳಿಂದ ಪೂಜೆ ಮಾಡೋದ್ರಿಂದ ಹೋಗಿಯೇ ಹೋಗ್ತದೆ ಅಂತ ಕನ್ಫರ್ಮ್ ಇಲ್ಲ. ಹೋಗಬಹುದು, ಆದರೆ ಅವರಿಗೆ ತೆಗೆಯುವಂತೆ ಅಲ್ಲ, ದೇವರೇ ಕೊಟ್ಟು. ಪರ್ಯಾಯವಾಗಿ ನೋಡಿಕೊಂಡಾಗ ಅಹಂ ಹಿ ಸರ್ವಜ್ಞಾನ ಭೋಕ್ತಾ ಚ ಪ್ರಭುರೇವಚ ಅಂತ ಹೇಳುವ ಮೂಲಕ ನೀವು ಮಾಡಿದ ಎಲ್ಲ ಕರ್ಮಗಳಿಗೆ ಫಲಸ್ವಾಮಿ ನಾನೇ ಅಂತ. ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಉಂಟು, ಫಲಮತ ಉಪಪತ್ತೇ ಅಂತ ಸೂತ್ರ. ಅತಃ ಫಲಂ ಉಪಪತ್ತೇ ಅಂತ. ಆ ಪರಮಾತ್ಮನಿಂದಲೇ ನಮಗೆ ಕರ್ಮಗಳ ಬಗ್ಗೆ ಫಲ ಸಿಗುವುದರಿಂದ ಅಂತ ಸೂತ್ರಗಾರರು ಉಲ್ಲೇಖ ಮಾಡ್ತಾರೆ. ಹೇಗೆ ಅತಃ ಪ್ರಬೋಧೋಸ್ಮಾತ್ ಹೇಳಿದ ಹಾಗೆ, ಎಚ್ಚರ ಆಗುವುದು ಇವನಿಂದಲೇ ಹೇಳಿದ ಹಾಗೆ ಸ್ವಪ್ನವು ಇವನಿಂದಲೇ ಸಿಗುವಂಥದ್ದು ಅಂತ ಹೇಳಲಿಕ್ಕೋಸ್ಕರ ಲೋಕದಲ್ಲಿ ಎಲ್ಲವನ್ನು ನಡೆಸಿಕೊಡುವನು ಭಗವಂತ ಎನ್ನತಕ್ಕಂಥ ಚಿಂತನೆಯಲ್ಲಿ ದೇವರೇ ಹೇಳಿಕೊಂಡದ್ದು. ಅಹಂ ಹಿ ಸರ್ವಜ್ಞಾನ ಭೋಕ್ತಾಚ ಪ್ರಭುರೇವಚ ಅಂತ. ಮತ್ತು ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಹೇಳುತ್ತಾನೆ. ಶ್ರುತಿಯಲ್ಲಿ ಹೇಳಿದಂತೆ ಕರ್ಮ ಮಾಡುವುದಷ್ಟೇ ನಿನ್ನ ಅಧಿಕಾರ, ಫಲವನ್ನು ಪಡೆಯುವುದರಲ್ಲಿ ನಿನಗೆ ಅಧಿಕಾರ ಇಲ್ಲ. ಫಲಸ್ವಾಮಿ ನಾನು, ಫಲ ನಾನು ಕೊಡ್ತೇನೆ ಅಂತ ಹೇಳಿ ನೀನು ಕೆಲಸ ನಿಲ್ಲಿಸುವುದು ಬೇಡ, ಕೆಲಸ ಮಾಡು, ಅದಕ್ಕೆ ಬೇಕಾದ ಫಲ ಸಿಗುವುದು ಸಿಗ್ತದೆ. ಎಂದಾದರೂ ಯಾವತ್ತಾದರೂ ಹೇಗಾದರೂ ಯಾವ ದೇವತೆಗಳನ್ನು ಕೇಳಿಕೊಂಡರೂ ಸಿಗತಕ್ಕ ಫಲ ಅದು ನನ್ನಿಂದಲೇ ಸಿಗುವುದು, ಅವರ ಮೂಲಕ ಕೊಡುತ್ತೆ. ಇದು ದೇವರ ಆಜ್ಞೆ. ಈ ರೀತಿಯಾಗಿ ಸರ್ವದೇವತೋಪಾಸನೆಯನ್ನು ಭಗವಂತನುಪಾಸನೆಯಲ್ಲಿ ತೋರಿಸಿಕೊಟ್ರು. ಮುಂದಿನ ಮಾತಿನಲ್ಲಿ ಭಗವಂತನೇ ಅಂತ ಹೇಳಲಿಕ್ಕೋಸ್ಕರ ಇಲ್ಲಿ ಎಂಥದ್ದಿರುವುದು, ಅರ್ಚಿತೆ ದೇವದೇವೇಶೇ ಶಂಖಚಕ್ರ ಗದಾಧರೆ ಅಂತ ಹೇಳುತ್ತಾ ಲಕ್ಷಣ ಮಾತ್ರ ಹೇಳಿತ್ತು, ಹೆಸರು ಹೇಳಲಿಲ್ಲ. ಶಂಖಚಕ್ರ ಗದಾಧರನಾದ ದೇವದೇವೋತ್ತಮನಾದ ಭಗವಂತನ ಪೂಜೆ ಮಾಡಿದರೆ ಅರ್ಚಿತ ಸರ್ವದೇವಾಸ್ಯು ಅಂತ ಹೇಳಿತ್ತು. ಪರ್ಟಿಕ್ಯುಲರ್ಲಿ ಯಾರು ಅಂತ ಹೇಳಿದ್ದಾರಾ? ಶಂಖಚಕ್ರ ಗದಾಧರರು ನನಗೆ ಸುಮಾರು ಜನ ಇದ್ದಾರೆ. ನೀವು ಇನ್ನೊಂದು ಕೈ ಬಿಟ್ಟರೆ ಶಂಖಚಕ್ರ ಗದಾ ಆದ ನಂತರ ಪದ್ಮವನ್ನು ಹೇಳಿ, ಪದ್ಮವನ್ನು ಹೇಳಿ ಶಂಖಚಕ್ರ ಗದಾ ಪದ್ಮ 4 ಆಯುಧ ಆದರೆ 4 ಆಯುಧದ್ದು 24 ಜನ ಇದ್ದಾರೆ ನನಗೆ. ಹರಿ ಕೇಶವ ನಾರಾಯಣ ಮಾಧವ ಗೋವಿಂದ ಇವರೆಲ್ಲರೂ ಸಹ ಶಂಖಚಕ್ರ ಗದಾಧರರೇ. ಅದು 24 ಮೂರ್ತಿಗಳು, ಕೇಶವಾದಿಗಳು, 4 ಆಯುಧಗಳು, ಪರ್ಮಟೇಷನ್ ಕಾಂಬಿನೇಷನ್ಸ್ ಅಂತ ಒಂದು ಕ್ರಮ ಲೆಕ್ಕದಲ್ಲಿ. 4 ಆಯುಧಗಳನ್ನು ಹಿಡಿಕೊಳ್ಳುವುದಾಗಿದ್ದರೆ ಎಷ್ಟು ಮೂರ್ತಿಗಳಿಗೆ ನಾವು ವ್ಯತ್ಯಾಸವಾಗಿ ಅದನ್ನು ಹಂಚಬಹುದು ಅಂತ ಒಂದು ಲೆಕ್ಕ. ಮೇಲಿನ ಕೈಗಳಲ್ಲಿ ಶಂಖ ಮೊದಲು ಬಂದರೆ, ಚಕ್ರ ಗದೆ ಮತ್ತು ಪದ್ಮ ಇದು 3 ಅನುಕ್ರಮದಲ್ಲಿದ್ದರೆ, ಶಂಖಾದಿಯಾಗಿಟ್ಟುಕೊಂಡ್ರೆ ಚಕ್ರ ಗದಾ ಪದ್ಮ ಅಂತ ಒಮ್ಮೆ ಮಾಡಬಹುದು. ಮೇಲಿನ ಇನ್ನೊಂದು ಕೈ ಮತ್ತು ಕೆಳಗಿನ ಮತ್ತೊಂದು ಕೈ, ಮತ್ತೊಂದು ಕೆಳಗಿನ ಕೈ, ಹೀಗೆ ಪಾದಕ್ಷಿಣ್ಯೇನ ಅಂತ ಮಾಡಿಕೊಂಡ್ರೆ ಅದರಲ್ಲಿ ಚಕ್ರ ಗದಾ ಪದ್ಮದಲ್ಲಿ ಗದಾ ಪದ್ಮ ಚಕ್ರ ಅಂತ ಮಾಡಲಿಕ್ಕೆ ಬರ್ತದೆ, ಪದ್ಮಗದಾ ಚಕ್ರ ಅಂತ ಮಾಡಲಿಕ್ಕೆ ಬರ್ತದೆ. ಹೀಗೆ ಇದರಲ್ಲಿ 3 ವ್ಯತ್ಯಾಸ ಮಾಡಲಿಕ್ಕೆ ಆಗ್ತದೆ. ಯಾರನ್ನು ಒಂದು ಚಕ್ರ ಮೊದಲು ಹಾಕಿ, ಗದೆಯನ್ನು ಮೊದಲು ಹಾಕಿ, ಪದ್ಮವನ್ನು ಮೊದಲು ಹಾಕಿ ಮತ್ತೆ ವ್ಯತ್ಯಾಸ ಮಾಡಿ ಈ ಶಂಖವನ್ನು ತಪ್ಪಿಸಿ ಇನ್ನೊಂದು ಹಾಕಿಬಿಡೋದು, ಮತ್ತೊಂದು ಕೈಗೆ ಶಂಖವನ್ನು ಶಿಫ್ಟ್ ಮಾಡೋದು, ಅಲ್ಲಿಂದ ಮತ್ತೆ ಗದಾ ಪದ್ಮ ಚಕ್ರಗಳನ್ನು ಚೇಂಜ್ ಮಾಡಲಿಕ್ಕೆ ಬರ್ತದೆ. ಹೀಗೆ 6 ಶಂಖವನ್ನು ಬದಲಾಯಿಸ್ತಾ ಬಂದರೆ 6 4 24 ಆಗ್ತದೆ. ಇದನ್ನು 4 ಇಂಟು 3 ಇಂಟು 2 ಇಂಟು 1 ಅಂತ 4 ಆಯುಧಗಳಾದರೆ ಎಷ್ಟು ಹಂಚಬಹುದು ಎನ್ನುವುದನ್ನು ಆನಂತರ ಇನ್ಫಿನಿಟ್ ನಂಬರ್ಗಳಿಗೆ ಕೊಡಲಿಕ್ಕೆ 4ರಿಂದ ಆದರೆ 4ರಿಂದ ಗುಣಿಸು, 3ರಿಂದ ಗುಣಿಸಿ, 2ರಿಂದ ಗುಣಿಸಿ 1ಕ್ಕೆ ಮಾಡಿ. 4 12 12 24 24 24 ಮೂರ್ತಿಗಳಿಗೆ 4 ಆಯುಧಗಳನ್ನು ಹಾಕಲಿಕ್ಕೆ ಬರ್ತದೆ. ಅದೇ ನೀವು 6 ಆಯುಧಗಳಿದ್ದರೆ, 6 ಕೈಗಳವಾಗಿದ್ದರೆ
6 ಆಯುಧಗಳನ್ನು ಒಂದೊಂದು ನೀವು ಚೇಂಜ್ ಮಾಡಿಕೊಡೋದಾದರೆ, ಮೇಲಿನ ಕೆಳಗಿನ ನಡುವಿನ ಅಂತ ಕೈಗಳನ್ನು ಮಾಡೋದಾದರೆ 6 × 5 × 4 × 3 × 2 × 1 ಅಂತ ಮಾಡಬೇಕು. ನಂಬರ್ ಆಫ್ ಲೆಕ್ಕಾಚಾರ, ಇದು ಲೆಕ್ಕದ ಕ್ರಮ. ಹಂಚಲಿಕ್ಕೆ ಎಷ್ಟು ಆಗ್ತದೆ, ಎಷ್ಟು ಮೂರ್ತಿಗಳಿದರೆ ಎಷ್ಟು ವ್ಯತ್ಯಾಸ ಮಾಡಲಿಕ್ಕೆ ಆಗ್ತದೆ ಅಂತ. ಹಾಗಾಗಿ ಶಂಖಚಕ್ರ ಗದಾಧರರೇ 24 ಮೂರ್ತಿಗಳು ಸಿಗ್ತವೆ. ಈಗ ಯಾರನ್ನು ಪೂಜೆ ಮಾಡಲಿಕ್ಕೆ? ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟತೆಯನ್ನು ಆಚಾರ್ಯ ಹೇಳ್ತಾರೆ, ಪೂಜೆ ಮಾಡೋದು ಯಾರನ್ನು ಅಂತ. ಇದೇ ಗೊಂದಲದಲ್ಲಿ ಇರುವಂಥದ್ದು ಎಲ್ಲರೂ ಸಹ. ಯಾವ ಮೂರ್ತಿಯನ್ನು ಪೂಜನೆ ಮಾಡಲಿಕ್ಕೆ, ಯಾವ ದೇವರನ್ನು ಪೂಜೆ ಮಾಡಿ? ದೇವರಲ್ಲಿ ಸುಮಾರು ರೂಪಗಳಿವೆ ಭಗವಂತನಂತೂ. ದೇವರು ಎಲ್ಲರೂ ದೇವರೇ, ನಮಗೆ ಇಷ್ಟ ಬಂದದ್ದು ಮಾಡಲಿ ಅಂದರೆ ಅದಕ್ಕೊಂದು ಕೆಲವು ಗಮನಿಕೆಯನ್ನು ಕೊಡ್ತಾರೆ. ಸ್ವರ್ಚಿತೆ ಸರ್ವಲೋಕೇಶೆ ಸುರಾಸುರ ನಮಸ್ಕೃತೆ ಕೇಶವೇ ಕಂಸಕೇಶಿಘ್ನೆ ನಯಾತಿ ನರಕಂ ನರಹ ಅಂತ ಹೇಳಿ, ಯಾರನ್ನು ಪೂಜೆ ಮಾಡುವುದು ಅಂತ ಕೇಳಿದರೆ ಎಲ್ಲರನ್ನು ಪೂಜೆ ಮಾಡಿ. ಪೂಜೆ ದೇವರಲ್ಲಿ ಯಾರನ್ನು ಮಾಡೋದು ಬೇಡ ಅಂತ ಹೇಳುವುದಿಲ್ಲ. ದೇವರ ಯಾವ ಅವತಾರಗಳನ್ನು ಯಾವ ಮೂರ್ತಿಗಳನ್ನು ಪೂಜೆ ಮಾಡಿ. ಆದರೆ ಸ್ವರ್ಚಿತೆ ಅಂತೇಳಿ ಚೆನ್ನಾಗಿ ಪೂಜೆ ಮಾಡುವುದಾದರೆ, ಉತ್ತಮ ಕಲ್ಪದಲ್ಲಿ ಪೂಜೆ ಅಂತ ಹೇಳುವುದಾದರೆ ಅದು ಕೃಷ್ಣನೇ. ಕಂಸಕೇಶಿಘ್ನೆ, ಕಂಸನನ್ನು ಕೊಂದವ ಯಾರು? ಕೃಷ್ಣನ್. ಕೇಶಿಯನ್ನು ಕೊಂದವ ಯಾರು? ಕೃಷ್ಣನ್. ಅಂದ ಕೃಷ್ಣನ ಪೂಜೆ ಆಗಬೇಕು ಎನ್ನುವುದೊಂದು ದೊಡ್ಡ ವಿಷಯ. ಇದರ ಬಗ್ಗೆ ಗಲಾಟೆ ಇರು. ಇಷ್ಟು ಸ್ಪಷ್ಟ ವೇದವ್ಯಾಸರ ಮಾತಿದ್ದರೂ ನಾವು ಕೃಷ್ಣ ಪೂಜೆಯಿಂದ ದೂರ ಇದ್ದೇವೆ. ಅದಕ್ಕಾಗಿ ಮಧ್ವಾಚಾರ್ಯರು ಉಡುಪಿಯಲ್ಲಿ ಕೃಷ್ಣನನ್ನು ಇಟ್ಟದ್ದು ತಂದು, ದ್ವಾರಕೆಯ ಕೃಷ್ಣನನ್ನು. ಕೃಷ್ಣವರ್ಣಂ ಕಲವು ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ. ಇದು ಭಾಗವತದಲ್ಲಿ ಕೃಷ್ಣನೇ ಹೇಳಿದ ಮಾತು ಉದ್ಧವನಿಗೆ. ಕಲಿಯುಗದಲ್ಲಿ ಕೃಷ್ಣನ ಪೂಜೆ ಆಗಬೇಕು. ಯುಗಮೂರ್ತಿಯವ. ಸುಮಾರಾಗಿ ಪೂಜೆಗೆ ಉಪಾಸನೆ ಇರುವಂಥ ಮೂರ್ತಿಗಳು ಯಾವುದು ಕೇಳಿದರೆ ಯುಗಕ್ಕೆ ಸಂಬಂಧಪಟ್ಟಂತೆ. ಈಗ ನಾವು ಕಲಿಯುಗದೆಲ್ಲ ಇದ್ದೇವೆ, ಆದ್ದರಿಂದ ನಮಗೆ ಸಂಬಂಧಪಟ್ಟಂತೆ ಉಪಾಸನೆ ಮಾಡೋದಾದರೆ ನಾವು ಬುದ್ಧನನ್ನು ಪೂಜೆ ಮಾಡಬೇಕು. ಇನ್ನು ಕಲ್ಕಿ ಆಗಲಿಲ್ಲ. ಬುದ್ಧ ಮೋಹಕಾವತಾರ ಆಗಿದ್ದಾನೆ, ಆದರೆ ಅವನ ಪೂಜೆ ಸಲ್ಲದು. ಅದಕ್ಕಿಂತ ಹಿಂದೆ ಇರುವುದು ಕೃಷ್ಣನೇ. ಅಂದ ಕೃಷ್ಣನ ಹಿಂದೆ ಇರುವುದು ರಾಮ, ಅದಕ್ಕಿಂತ ಹಿಂದೆ ಇರುವುದು ಪರಶುರಾಮಾದಿಗಳಿರ್ಬೋದು. ಆದರೆ ಒಂದು ನೋಡಲಿಕ್ಕೆ ಒಂದು ಕ್ರಮ ಉಂಟು. ಪ್ರಣವದ ಉಪಾಸನೆ ಅಂತ ಒಂದು ಮುಖ. ಪ್ರಣವದಲ್ಲಿ ಈ 4 ರೂಪಗಳನ್ನು ಚಿಂತನೆ ಮಾಡಲಿಕ್ಕೆ ಉಂಟು ಒಂದು ಪ್ರತ್ಯೇಕವಾದ ಒಂದು ಘಟಕ. ಇದನ್ನು ಆಚಾರ್ಯರು ತನ್ನ ಯತಿ ಪ್ರಣವ ಕಲ್ಪದಲ್ಲಿ ಹೇಳಿಕ್ಕೆ ಹೋಗ್ತಾರೆ. ಕೃಷ್ಣ ರಾಮ ನರಸಿಂಹಶ್ಚ ವರಾಹ ಅಂತ ಹೇಳಿಕೊಂಡು, ಕೃಷ್ಣ ರಾಮ ವರಾಹ ನರಸಿಂಹ ಅಂತ ಹೇಳಿಕೊಂಡು ಅಕಾರಾದಿಗಳಿಗೆ ಅಂದರೆ ಪ್ರಣವಕ್ಕೆ, ಔಮಗಳಿಗೆ, ಓಂಗಳಿಗೆ, ಬಿಂದುಗಳಿಗೆ ವಾಚ್ಯವಾದ ಭಗವಂತನ ರೂಪಗಳು ಅಂತ ಹೇಳುತ್ತಾ, ಯತಿಗಳು ಪ್ರಣವವನ್ನೇ ಜಪ ಮಾಡುವುದರಿಂದ ತನ್ನ ಈ ಸನ್ಯಾಸಿ ಶಿಷ್ಯರಿಗೆ ಈ 4 ರೂಪಗಳದ್ದೇ ಪ್ರತಿಮೆ ಕೊಟ್ಟದ್ದು. ಅದನ್ನು ವಿಠ್ಠಲ ಅಂದರೆ ಕೃಷ್ಣ. ಪುತ್ತಿಗೆ ಮಠ ಆಗಲಿ, ಪೇಜವಾರ ಮಠ ಆಗಲಿ, ಶಿರೂರು ಮಠ ಆಗಲಿ, 3 ಮಠದ ಉಪಾಸ್ಯ ಮೂರ್ತಿ ಕೃಷ್ಣ ಆಯಿತು. ಆನಂತರ ಕೃಷ್ಣಾವತಾರಕ್ಕೆ ಹಿಂದಿನ ಅವತಾರ ರಾಮ. ಜಯ ವಿಜಯರ ಶಾಪದಿಂದ ಬಂದ ಕೃಷ್ಣಾವತಾರದಲ್ಲಿ ದಂತವಕ್ರ ಶಿಶುಪಾಲರನ್ನು ಸಂಹಾರ ಮಾಡಿದರೆ, ರಾವಣ ಕುಂಭಕರ್ಣರಾಗಿ ಬಂದಾಗ ಸಂಹಾರ ಮಾಡಿದ್ದು ರಾಮನಾದ್ದರಿಂದ ರಾಮ ಬರ್ತಾನೆ. ಅದನ್ನು ಪಲಿಮಾನ ಮಠಕ್ಕೆ ರಾಮ, ಭಂಡಾರಿಕೆರೆ ಮಠದಲ್ಲಿಯೂ ರಾಮ, ಮತ್ತು ಮೇಲಿನ ಮಠದಲ್ಲಿಯೂ ಪದ್ಮನಾಭ ತೀರ್ಥರಲ್ಲಿ ಕೊಟ್ಟದ್ದು. ಇವತ್ತು ಉತ್ತರಾದಿ ಮಠ ಆಗಲಿ, ರಾಯರ ಮಠ ಆಗಲಿ, ವ್ಯಾಸರಾಯ ಮಠ ಆಗಲಿ, ಅಲ್ಲೆಲ್ಲ ರಾಮನು ಇದ್ದಾನೆ, ಕೃಷ್ಣನು ಇದ್ದಾನೆ. ಈಚೆಗೆ ಬಂದರೆ ರಾಮನನ್ನು ಇಲ್ಲಿ ತಪ್ಪಿಸಿ ನೋಡಿದರೆ, ಅಷ್ಟಮಠಗಳಲ್ಲಿ ನೋಡಿದರೆ ಮತ್ತೆ ವರಾಹ ರೂಪ. ಆ ಹಿಂದಿನದ್ದು ವರಾಹಲ ನರಸಿಂಹ. ಹಿರಣ್ಯಕಶಿಪುವಲ್ಲಿ ಮೊದಲು ಹಿರಣ್ಯಾಕ್ಷನ ಸಂಹಾರ ಮಾಡಿದ್ದು, ಮತ್ತೆ ಹಿರಣ್ಯಕಶಿಪು ಸಂಹಾರ ಮಾಡಿದರೆ ಮೊದಲು ವರಾಹ ರೂಪ, ಮತ್ತು ನರಸಿಂಹ ರೂಪ. ಕಾಣೀರು ಮಠಕ್ಕೆ ನರಸಿಂಹ ಇದ್ದಾನೆ, ಸೋದೆ ಮಠಕ್ಕೆ ವರಾಹ ಇದ್ದ. ಆಯ್ತಲ್ಲಿ ಎಲ್ಲ ಮಠಗಳಾಯಿತು. ಇಬ್ಬರು ಕೃಷ್ಣನನ್ನು, ಕಾಲಿಯ ಮರ್ದನ ಕೃಷ್ಣನನ್ನು ಅದ್ಮಾನ ಮಠಕ್ಕೆ ಮತ್ತೆ ಕೃಷ್ಣಾವರ ಮಠಕ್ಕೆ ಕೊಟ್ಟಿದ್ದಾರೆ. ಅದನ್ನು 5 ಕೃಷ್ಣರು, 1 ರಾಮ, 1 ವರಾಹ, 1 ನರಸಿಂಹ. ಮತ್ತು ಘಟ್ಟದ ಮಠದಲ್ಲಿ ರಾಮಮೂರ್ತಿ. ಇದನ್ನು ಗಮನಿಸಿ ಮಾಡಿತ್ತು. ಅದರಲ್ಲಿ ಪ್ರಧಾನ ಯಾವುದು? ಕೊನೆಯದ್ದು ಕೃಷ್ಣ. ರಾಮಾವತಾರದಲ್ಲಿ ಏನು ಪೂರ್ತಿ ಆಗಲಿಲ್ಲ, ಅದನ್ನು ಕೃಷ್ಣಾವತಾರದಲ್ಲಿ ಪೂರ್ತಿ ಮಾಡಿತ್ತು. ವಾಲಿಯ ಸಂಹಾರ ಆಗಿದೆ,
ಇಲ್ಲಿ ಅರ್ಜುನನಾಗಿ ಬಂದು ಸುಗ್ರೀವ ಈಗ ಕರ್ಣನಿದ್ದಾನೆ, ಅವನ ಸಂಹಾರ ಮಾಡಲಿಕ್ಕೆ ಅನುಕೂಲ ಆಯಿತು ಅಂತ. ಅದೇ ರಾವಣನ ಉದ್ಧಾರಕ್ಕೆ ಶಿಶುಪಾಲನ ಕ್ರಮದಲ್ಲಿ ವರಾಹ ನರಸಿಂಹರಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ಸಂಹಾರ ಆಗಿದೆ, ಅಲ್ಲಿ ಮುಗಿಯಿತು. ಪ್ರಣವದ ಚಿಂತನೆಯಲ್ಲಿ 4 ರೂಪಗಳನ್ನು ನೋಡುತ್ತಾ 4 ರೂಪಗಳಿಗೊಂದು ನಿರ್ದಿಷ್ಟವಾದ ಜಯ ವಿಜಯರ ಉದ್ಧಾರ ಎನ್ನತಕ್ಕ ಮುಖ ಇರಲಿಕ್ಕೆ ಹೋಗಿ ಕೃಷ್ಣ ರಾಮ ನರಸಿಂಹಶ್ಚ ವರಾಹ ಅಂತ ಹೇಳ್ತಾ ಪ್ರಧಾನವಾಗಿ ಕೃಷ್ಣೋಪಾಸನೆಯನ್ನು ಕೊನೆಯಲ್ಲಿ ಉಲ್ಲೇಖ ಮಾಡಿತು. ಇವತ್ತು ಕಲಿಯುಗದಲ್ಲಿ ನಮಗೆ ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ. ಸಂಕೀರ್ತನ ಅಂದ್ರೇನು ಗೊತ್ತುಂಟ? ಯಜ್ಞ ಅಂದರೆ ಯಜ್ಞ ಹೇಳಿದರು ಅವರು. ಯಾವ ಯಜ್ಞ ಆಗಿ ಹೇಳಿದರೆ ಸಂಕೀರ್ತನ ಪ್ರಾಯೈ ಯಜ್ಞೈ. ಯಜ್ಞ ಅಂದರೆ ಯಜ್ಞದೇವ ಪೂಜಾಯಾಮ್ ಧಾತು, ಪೂಜೆ ಅಂತ ಅರ್ಥ. ಪೂಜೆಗಳಿಂದ ಕೃಷ್ಣನನ್ನು ಮೆಚ್ಚಿಸಬೇಕು. ಯಾವ ಪೂಜೆ? ಸಂಕೀರ್ತನ ಪೂಜೆ. ಸಂಕೀರ್ತನ ಅಂದರೆ ಏನು? ಸಮ್ಯಕ್ ಕೀರ್ತನಂ. ಅದಿಲ್ಲಿ ಬರ್ತದೆ ಮುಂದೆ. ಅರ್ಚಿತ ಸಂಸ್ಮೃತೋ ಧ್ಯಾತಃ ಕೀರ್ತಿತಃ ಅಂತ ನಾನು ಹೇಳಿದ್ದೇನೆ. ಆಗ ಅರ್ಥ ವಿವರಣೆ ಮಾಡಲಿಕ್ಕೆ ಹೋಗಲಿಲ್ಲ. ಕೀರ್ತನ ಅಂದ್ರೇನು? ಹೇಳುವುದು ಅಂತ. ಕೀರ್ತಿ ಅಂತ ಅರ್ಥ. ಕೀರ್ತನಾತ್ ಕೀರ್ತಿ ರುಚ್ಯತೆ, ಹೇಳುವುದು. ನಾಮವನ್ನು, ನಾಮ ಸಂಕೀರ್ತನ ಮೇಳು ಶಬ್ದ. ನಾಮವನ್ನು ಹೇಳುವುದು. ಅಂದರೆ ಸಮ್ಯಕ್. ಸಮ್ಯಕ್ ಅಂದರೆ 1000 ಗಟ್ಟಲೆ ಅಂತ ಅರ್ಥ. ನಾಮಕೀರ್ತನೆಯನ್ನು ಸಮ್ಯಕ್ತ ಅಂದರೆ ಏನು ಕೇಳಿದರೆ, ಚೆನ್ನಾಗಿ ಹೇಳೋದು ಏನು ಕೇಳಿದರೆ, ಅದನ್ನು ರಾಗಬದ್ಧವಾಗಿ ಅಥವಾ ದೀರ್ಘಾಕಾರದಲ್ಲಿ ಅಥವಾ ಗಟ್ಟಿಯಾಗಿ ಅಲ್ಲಲ್ಲ, 1000 ಗಟ್ಟಲೆ ಜಪ ಮಾಡಬೇಕು ಅಂತ ಅರ್ಥ ಕೃಷ್ಣ ಮಂತ್ರವನ್ನು. ಸಂಕೀರ್ತನ ಅಂದರೆ ಜಪ. ಸಮ್ಯಕ್ ಕೀರ್ತನಂ ಅಂದರೆ ಸಂಪೂರ್ಣ ಕೀರ್ತನ ಅಂದರೆ ಸಂಪೂರ್ಣತೆಯ, ಸಂಖ್ಯೆಯಲ್ಲಿ ಸಂಪೂರ್ಣವಾಗಿ. ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ ಅಂತ ಗಾಯತ್ರಿ ಜಪದ ಬಗ್ಗೆ ಸದಾಚಾರ ಸ್ಮೃತಿಯಲ್ಲಿ ಮಾತು ಹೇಳ್ತಾರೆ. 1000 ಎನ್ನುವುದು ಪೂರ್ಣ ಸಂಖ್ಯೆ ಅಂತ, 100 ಎನ್ನುವುದು ಮಧ್ಯ ಸಂಖ್ಯೆ, 10 ಎನ್ನುವುದು ಬಹಳ ಸಣ್ಣ ಸಂಖ್ಯೆ ಅಂತ. ಅಂದು 1000 ಸಂಖ್ಯೆಯಲ್ಲಿ ಜಪ ಮಾಡಬೇಕು ಕೃಷ್ಣನನ್ನು. ಇದು ಯಜ್ಞ ಅಂದರೆ ಹೋಮ ಮಾಡುವುದು ಅಂತ ಅರ್ಥ ಅಲ್ಲ. ಕೀರ್ತನ ಅಂದರೆ ಹೇಳುವುದು ಅಂತ ಆಯಿತು. 1000 ಗಟ್ಟಲೆ ಸಂಖ್ಯೆಯಲ್ಲಿ ಹೇಳುವುದು ಅಂತ ಆಯಿತು. ಯಜ್ಞ ಅಂದರೆ ಹೋಮ ಮಾಡುವುದು ಹೇಳ್ತಾ ಅಂದರೆ ಅಗ್ನಿಮುಖದಲ್ಲಿ ಅಲ್ಲ. ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ ಕೃಷ್ಣನ ಹೇಳ್ತಾನೆ. ಅತ್ಯಂತ ಪ್ರಧಾನವಾದ ಯಜ್ಞ ಅಂದರೆ ಜಪ. ಇವತ್ತು ಸಹ ಲೋಕದಲ್ಲಿ ಕೀರ್ತಿ ಅಂದರೆ ಹೇಳುವುದು ಅಂತ ಅರ್ಥ. ಹಾಗೆ ಹೀಗೆ ಅವರ ಹತ್ರ ಎಲ್ಲ ತಿಳಿಸುವುದು. ಯಶಸ್ಸು ಅಂದರೆ ವ್ಯಾಪ್ತಿ, ಎಲ್ಲ ಕಡೆ ಅವನು ಫೇಮಸ್ ಆಗುವುದು. ಯಶೋ ಯಾನಾತ್ ಕೀರ್ತನಾತ್ ಕೀರ್ತಿ ರುಚ್ಯತೆ ಅಂತ ಕೋಶದ ಅರ್ಥ. ಎಲ್ಲೆಡೆ ಅವನ ಹೆಸರು ಹಬ್ಬಿದರೆ ಅದು ಅವನು ಯಶಸ್ವಿಯಾಗಿದ್ದಾನೆ ಅಂತ ಅರ್ಥ. ಪ್ರತಿಯೊಬ್ಬರು ಅವನ ಬಗ್ಗೆ ಹೇಳ್ತಾ ಇದ್ದರೆ ಅವನು ಕೀರ್ತಿಶಾಲಿ ಅಂತ ಅರ್ಥ. ಹಾಗಾಗಿ ಹೇಳುವಂತೆ ಇರಬೇಕು, ಕೃಷ್ಣನಾಮವನ್ನು ಹೇಳುವಂತೆ ಇರಬೇಕು. ಇವತ್ತು ನಾವು ಸಂಕೀರ್ತನ ಶಬ್ದಕ್ಕೆ ಅರ್ಥವೇ ಬೇರೆ ಮಾಡುತ್ತೇವೆ. ಕೀರ್ತನ ಶಬ್ದವನ್ನು ತಪ್ಪು ಅರ್ಥದಲ್ಲಿ ಬಳಸ್ತೇವೆ. ತಪ್ಪು ಅರ್ಥದಲ್ಲಿ ಬಹಳ ಶಬ್ದಗಳನ್ನು ಬಳಸ್ತೇವೆ. ಈಗ ನಾವು ತೀರ್ಥ ಶಬ್ದವನ್ನು ನೋಡಿ, ಸ್ವಾಮಿಗಳಿಗೆ ನಾವು ತೀರ್ಥರು ಅಂತೆ. ಆನಂದ ತೀರ್ಥ ಅನ್ನುವಾಗ ಆನಂದ ಶಾಸ್ತ್ರ ಅಂತ ಅರ್ಥ. ಶಾಸ್ತ್ರವು ನಮಗೆ ತೀರ್ಥ ಶಬ್ದದಲ್ಲಿ ಬರ್ತದೆ. ಆದರೆ ಲೋಕದಲ್ಲಿ ಈಗ ನಾವು ತೀರ್ಥ ಶಬ್ದವನ್ನು ಎಲ್ಲಿ ಬಳಸ್ತೇವೆ? ಅತ್ಯಂತ ಕಳಪೆ ಅರ್ಥದಲ್ಲಿ ಬಳಸ್ತೇವೆ. ಅವರು ಸಂಜೆ ಹೋದರೆ ಸಿಗುವುದಿಲ್ಲ, ತೀರ್ಥ ಆಗ್ತಾರೆ. ನೋಡಿ, ಅರ್ಥಾಪಕರ್ಷ ಅಂತ ಅರ್ಥ ಅದಕ್ಕೆ ಹೆಸರು. ನಾವು ನದಿಗಳಿಗೆ ತೀರ್ಥ ಅಂತೇವೆ. ಇವತ್ತು ನಾವು ನದಿಯ ಪಕ್ಕದಲ್ಲಿದ್ದೇವೆ, ಆದರೆ ಆ ತೀರ್ಥ ಶಬ್ದವನ್ನು ಎಲ್ಲಿ ಎಳಗಿದ್ದೇವೆ, ಎಷ್ಟು ಹಾಳು ಮಾಡಿದ್ದೇವೆ. ಹಾಗೆ ಮಂಗಳಾರತಿ ನೋಡಿ, ಮಂಗಳಾರತಿ ಅಂದರೆ ನಮಗೆ ಒಂದು ಒಳ್ಳೆ ಪವಿತ್ರವಾದಂಥ ಒಂದು ಕೃತಿಯಾಗಿ, ಪೂಜೆಯ ಕೊನೆಯಾಗಿ ಮಂಗಳಾರತಿ ಆಗ್ತಿದೆ ಹೇಳಿದರೆ ಎಲ್ಲರೂ ಬಂದು ಸೈಲೆಂಟಾಗಿ ಸೇರುವುದು, ನೋಡುವುದು, ದೇವರ ಹತ್ತಿರ ಬರುವುದು. ಯಾಕೆಂದರೆ ಆರತಿ ಹೊತ್ತಿನಲ್ಲಿ ದೇವರ ಬಿಂಬ ದರ್ಶನ ಮಾಡಬೇಕು ಅಂತ ಕ್ರಮ. ಈಗ ಅವ ಹೇಳ್ತಾನೆ, ನೀನು ಬಾ ಶಾಲೆಗೆ ಸಂಜೆ ತಡವಾಗಿ ಮಾಡ್ತೀನಿ ನಿನಗೆ ಮಂಗಳಾರತಿ ಅಂತ. ಮಂಗಳಾರತಿ ಅಂದರೆ ಹೊಡೆಯುವುದು, ಬಡಿಯುವುದು, ಬೈಯುವುದು ಅಂತ ಅರ್ಥದಲ್ಲಿ ಬಂದಿದೆ. ದೇವರಿಗೆ ನಾವು ಮಂಗಳಾರತಿ ಮಾಡೋದು ಕೊನೆಯಲ್ಲಿಂದ್ರೆ ಹಾಗೆ ನಿನಗೆ ಉಂಟು ಕೊನೆಗೆ ಮಂಗಳಾರತಿ ಅಂತಾರೆ, ಹಾಗರ್ಥವ. ಅಂದರೆ ಎಂಥ ಒಳ್ಳೆ ಶಬ್ದಗಳು. ಮತ್ತು ಹೇಳ್ತಾ ಸುಮಾರು ಹೊತ್ತು ಅದನ್ನು ಅವನದ್ದು ಇವತ್ತು ಸಹಸ್ರನಾಮ ನಾವು ಮಾರಾಯರೆ ಬೆಳಿಗ್ಗೆ ಅಂತ, ಅಂದರೆ ಬೈದದ್ದಕ್ಕೆ ಸಹಸ್ರನಾಮ ಅಂತಾರೆ. ಅದನ್ನು ಮೌಲ್ಯಯುತವಾದ ನಮ್ಮ ಇವತ್ತಿನ ಪವಿತ್ರ ಶಬ್ದಗಳನ್ನೆಲ್ಲ ನಾವು ಹೊಲಸು ಅರ್ಥಗಳಲ್ಲಿ ಬಳಸಿದ್ದೇವೆ. ಇದು ಒಂದು ಅತ್ಯಂತ ಅಪಚಾರವಾದದ್ದು. ಹಾಗೆಯೇ ಮೌಲ್ಯಯುತವಾದ ಶಬ್ದಗಳನ್ನು
ಸಂಕೋಚಾರ್ಥದಲ್ಲಿ, ಕಮ್ಮಿ ಅರ್ಥದಲ್ಲಿ ಬಳಕೆ ಮಾಡ್ತೇವೆ ನಾವು, ಅಥವಾ ಬೇರೆ ಅರ್ಥದಲ್ಲಿ. ಅರ್ಥ ಅಪಕರ್ಷ, ಅರ್ಥ ಸಂಕೋಚ, ಅರ್ಥಾಂತರ. ಇದು ಅರ್ಥಾಂತರ. ಕೀರ್ತನೆ ಎನ್ನುವುದು ಜಪಿಸುವುದು ಅಂತ ಅರ್ಥ. ಆದರೆ ಇವತ್ತು ನಾವು ಕೀರ್ತನೆ ಸಂಕೀರ್ತನೆ ಹೇಳಿದರೆ ಹಾಡುವುದು ಅಂತ ಅರ್ಥ ಮಾಡಿಬಿಟ್ಟಿದ್ದೇವೆ. ದೇವರ ನಾಮ ಹೇಳುವುದು ಅಲ್ಲವೇ ಅಲ್ಲ ಆಗಿದೆ. ಅದಕ್ಕೆ ತಾಳ ತಂಬೂರಿ ಎಲ್ಲ ಶುರುವಾಯಿತು, ಮೇಳ. ಅದರೊಟ್ಟಿಗೆ ಮತ್ತೆ ಈಗ ಇನ್ನಷ್ಟು ಜೋರಾಗಿದೆ. ಈಗ ಕುಳಿತ ಭಜನೆ ಇಲ್ಲ, ಈಗ ಕುಣಿತ ಭಜನೆ ಶುರುವಾಗಿದೆ. ಬಹಳ ಜೋರಾಗಿ ಬಿಟ್ಟಿದೆ. ಕುಣಿಯುವ ಮೂಲಕ ಏನಾಗ್ತದೆ ಕೇಳಿದರೆ ಅವರಿಗೆ ಕುಡಿಬೇಕಾಗ್ತದೆ, ಸ್ಪಿರಿಟ್ ಬರಲಿಕ್ಕೆ. ಇಲ್ಲಾಂದರೆ ಅದಕ್ಕೆ ಅಲ್ಲಿ ಇಟ್ಟಿರ್ತಾರೆ ಕಷಾಯ ಎಲ್ಲ ಮಾಡಿ. ಅವ್ರ ಮಧ್ಯೆಯಲ್ಲಿ ಕುಡಿಬೇಕು, ಕುಣಿಬೇಕು, ಕುಣಿಬೇಕು, ಕುಣಿಬೇಕು. ಅದು ನೋಡುವಾಗ ಅತ್ಯಂತ ಅಪಚಾರ ಮಾಡಿದ ಹಾಗೆ. ಯಾಕೆಂದರೆ ಅದೇ ಕೈಯಲ್ಲಿ ಕುಡಿತಾರೆ, ಅಲ್ಲೇ ಕೂಗ್ತಾರೆ. ಕೆಲವೊಮ್ಮೆ ಅಖಂಡ ಏಕಾದಶಿಯಲ್ಲಿ ಎಲ್ಲ ಭಜನೆ ಕುಣಿತ ಇದೆಲ್ಲ ಇರ್ತದೆ. ಯಾವುದನ್ನು ಏಕಾದಶಿಯನ್ನು ಮಾಡಬಾರ್ದು ಹೇಳ್ತಾರೆ, ಉಪಹಾರ ಸೇವನೆ ಆಗಲಿ ಆಹಾರ ಸೇವನೆ ಆಗಲಿ ಮಾಡಬಾರ್ದು ಅಂತಾರೆ, ಆವತ್ತೇ ಮಾಡ್ತಾರೆ. ಹಾಗೆ ಭಜನೆಗಾಗಿ ಮಾಡ್ತಾರೆ. ಅದನ್ನು ಇವತ್ತು ಕೀರ್ತನ ಅಂದರೆ ಹೇಳಿಕೊಂಡು ಬರುವುದು, ತಿಳಿಸುವುದು, ಪ್ರಸಿದ್ಧಿಯನ್ನು ತಿಳಿಸುವ ವ್ಯವಸ್ಥೆ. ಈಗ ಬೇಜಾರು ಸ್ವಾಮಿಗಳ ಬಗ್ಗೆ ಹೇಳಿಕೊಳ್ತಾರೆ, ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ಅಷ್ಟು ಕೆಲಸ ಮಾಡಿದ್ದಾರೆ. ಇದು ಕೀರ್ತಿ. ಅವರು ಕೀರ್ತಿಯನ್ನು ಪಡೆಯುವುದು ಅಂದರೆ ಜನ ಅವರ ಹೆಸರನ್ನು ಹೇಳ್ತಾನೆ ಇರ್ತಾರೆ. ಅಖಂಡವಾದ ವ್ಯವಸ್ಥೆಯನ್ನು ಮೊದಲು ಗೊತ್ತಾಗುವುದಿಲ್ಲ. ಅವರ ವಿದ್ಯಾರ್ಥಿಗಳೆಲ್ಲ ಒಳಗೆ ಸೇರಿದಾಗ ಅವ್ರಿಗೆ ಗೊತ್ತಿರುವುದಿಲ್ಲ. ಗುರುಕುಲಕ್ಕೆ ಹೋಗಿ ಹೊರಗೆ ಬಂದಾಗ ಮತ್ತೆ ಹೇಳ್ತಾರೆ ಎಷ್ಟು ಚೆನ್ನಾಗಿ ನಮಗೆ ಅವರು ನೋಡಿಕೊಂಡಿದ್ದಾರೆ, ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ. ಉದಾಹರಣೆಗೆ ಕೃಷ್ಣರಾಜ ಕುತ್ಪಾಡಿ, ಅವನು ಬಹಳ ಅಂದರೆ ಉಡುಪಿಯವನವನು, ತೌಳವ. ಬಹಳ ಆತ್ಮೀಯವಾಗಿ ಅವರನ್ನು ನೋಡಿಕೊಂಡ ಬಗ್ಗೆ ಇವತ್ತು ಸಹ ನೆನಪಿಸಿಕೊಳ್ಳುತ್ತಾನೆ. ಅವರೊಬ್ಬರ ಅಂತಲ್ಲ, ಸುಮಾರು ಜನ ಇದ್ದಾರೆ ಅವರೊಟ್ಟಿಗಿದ್ದ. ಆವತ್ತಿನ ನನ್ನ ತಂದೆ ಭಂಡಾರಿಕೇರಿ ಸ್ವಾಮಿಗಳಲ್ಲಿ ವಿದ್ಯಾಮಾನ್ಯರಲ್ಲಿ ಪಾಠಕ್ಕೆ ಸೇರಿದವರು. ಅವರು ಪಾಠಕ್ಕೆ ಸೇರಿದ್ದ ಬಳಿಕ ವಿಶ್ವೇಶತೀರ್ಥರು ಪಾಠಕ್ಕೆ ಬಂದದ್ದು. ಮತ್ತು ಒಟ್ಟಿಗೆ ಪಾಠ ಆಯಿತು ಅವರಿಗೆ. ತಂದೆ ಅವರಲ್ಲಿ ಹೆಚ್ಚು ಮನನ ಮಾಡಿಸಲಿಕ್ಕೆಲ್ಲ ತಂದೆ, ಹಾಗಾಗಿ ಭಾರಿ ಜೋರು ತರ್ಕದಲ್ಲಿ ವೇದಾಂತದಲ್ಲಿ ಎಲ್ಲ. ಮತ್ತು ಒಟ್ಟಿಗೆ ಇದ್ದವರು. ಕೊನೆಗೂ ಗುರುಕುಲದಲ್ಲಿ ತಂದೆ ಅವರ ಫೌಂಡರ್ಸ್ಗಳಲ್ಲಿ ತಂದೆ ಆರಂಭದಲ್ಲಿ ಇದ್ದವರೆಲ್ಲ ವಿದ್ಯಾಪೀಠದಲ್ಲಿ. ಅದು ಇವತ್ತು ನೆನಪಿಸಿಕೊಳ್ಳುತ್ತಾರೆ. ವಿಶ್ವೇಶತೀರ್ಥರ ಕತೆ ಹೇಗಿರ್ತದೆ ಅಂತ. ಆವತ್ತಿನ ವಿದ್ಯಾರ್ಥಿಗಳು ಇವತ್ತು ವ್ಯಾಸರಾಯ ಸ್ವಾಮಿಗಳಾಗಿದ್ದಾರೆ, ಪ್ರಹ್ಲಾದಾಚಾರ್ಯರು, ಮತ್ತು ಗುರು ವೆಂಕಟಾಚಾರ್ಯರು, ಇವತ್ತು ಸುವಿದ್ಯೇಂದ್ರ ತೀರ್ಥರವರು ರಾಘವೇಂದ್ರ ಮಠದ್ದು ಅವರಿದ್ದಾರೆ. ಇನ್ನು ವೆಂಕಟೇಶ್ ಬಾಯರಿ ಅಂತ, ದೇಶಪಾಂಡೆ, ವಿಠಲಾಚಾರ್ಯರು, ಶೇಷಗಿರಿ ಆಚಾರ್ಯರು, ಹಯವದನ ಪುರಾಣಿಕರು, ಹರಿದಾಸ ಭಟ್ರು. ಇವತ್ತಿನ ಹುಡುಗರು ಮತ್ತೆ ಹೇಳೋದಾದರೂ, ನೆನಪಿಸಿಕೊಳ್ಳೋದಾದರೂ ಶ್ರೀನಿವಾಸ ವರಕೇಡಿ, ವೀರನಾರಾಯಣ ಪಾವಂಡರಂಗಿ, ಇವರೆಲ್ಲ ಆ ಸ್ವಾಮಿಗಳ ಆವತ್ತಿನ ಪಾಠದ ಅಧ್ಯಯನದ ಸೊಗಸನ್ನು ಹೇಳುತ್ತಾರೆ, ತಿಳಿಸ್ತಾರೆ. ಆ ವ್ಯಕ್ತಿಯ ಹೆಸರು ಕೀರ್ತನೆಯಲ್ಲಿ ಬರ್ತದೆ. ನಾನು ಉದಾಹರಣೆ ಕೆಲವು ಕೊಟ್ಟದ್ದು ಹೇಗಿರ್ತದೆ ಅಂತ. ಸಂಕೀರ್ತನೆಯ ಕತೆ ಬಹಳ ಅದ್ಭುತವಾದಂತಹ ವ್ಯವಸ್ಥೆ. ಹಾಗೆ ಭಗವಂತನ ಬಗ್ಗೆ ಅವರ ಮಹಿಮೆಗಳನ್ನು ತಿಳ್ಕೊಂಡು ಯಾವತ್ತು ದೇವರ ನಾಮವನ್ನು ಹೇಳುವಂತೆ, ಅದನ್ನು ಮನಸಾರೆ 1000 ಬಾರಿ ಇನ್ನೊಬ್ಬರಿಗೆ ತಿಳಿಸುವಂತೆ ಬರುವಂಥ ಕ್ರಮವನ್ನು ಇಲ್ಲಿ ಉಲ್ಲೇಖ ಮಾಡ್ತಾನೆ. ಅದು ಕೃಷ್ಣವರ್ಣಂ ಕಲವು ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ. ಅಖಂಡವಾದ ಭಗವಂತನ ಮಹಿಮೆಗಳನ್ನು ಬಣ್ಣಿಸುವ ನಾಮಗಳನ್ನು, ಇದನ್ನು ಆಚಾರ್ಯರು ಕಂಪೈಲ್ ಮಾಡಿ ತೋರಿಸಿದ ರೀತಿ ಅಂದರೆ ದೇವಕಿ ನಂದನ, ನಂದಕುಮಾರ, ವೃಂದವನಾಂಚನ, ಗೋಕುಲಚಂದ್ರ, ಕಂದಬಲಾಶನ, ಸುಂದರ ರೂಪ, ನಂದಿತ ಗೋಕುಲ. ನೋಡಿ, ಒಂದೊಂದು ಪದಗಳು ಸೀದ ಭಗವಂತನ ಅನೇಕವಾದಂತಹ ಕಾರ್ಯೋತ್ತರಗಳನ್ನು, ಲೀಲೆಗಳನ್ನು ಉಲ್ಲೇಖ ಮಾಡ್ತಾ ಹೋಗ್ತದೆ. ಅವತಾರಗಳನ್ನು ಪಟ್ಟಿ ಮಾಡ್ತಾ ಹೋಗ್ತದೆ. ಸುಲಭವಾದ ಶಬ್ದಗಳು. ಮತ್ಸ್ಯಗರೂಪ, ಲಯೋದ ವಿಹಾರಿನ್, ವೇದವಿನೇತ್ರ, ಚತುರ್ಮುಖ ವಂದ್ಯ, ಏನಿಲ್ಲದೆ ನೆನಪಿಸಿಕೊಳ್ಳುವುದು ದೇವರನ್ನು. ನೀವು ಅದಕ್ಕೆ ನಮಃ ಅಂತ ಹೇಳ್ಬೋದು, ಜಯ ಅಂತ ಹೇಳ್ಬೋದು. ಎಲ್ಲ ಪದಗಳನ್ನು ಪುರಾಣಗಳೇ ಹಾಕುವಾಗಿರ್ತದೆ. ಅದಕ್ಕೆ ಸಂಬೋಧನೆ ಮಾಡಿ ಇದು ಕೀರ್ತನೆ ದೇವರನ್ನು ಕರೆಯುತ್ತೆ. ಇದನ್ನು ಕರೆಯುವ ಪಟ್ಟಿ ವಿಧಾನಗಳು. ಅದನ್ನೇ 106 ಬಾರಿ, ಮತ್ತೆ ಈ ಸ್ತೋತ್ರವನ್ನೇ 106 ಬಾರಿ ಹೇಳುವುದು. ಮತ್ತೆ ಒಂದನ್ನೇ ಅದರಲ್ಲಿ ಇದನ್ನು ಅಷ್ಟೋತ್ತರ ಆಗ್ತದೆ. ಆಗ ಅಷ್ಟೋತ್ತರ ಶತನಾಮ ಸ್ತೋತ್ರ ಆಗ್ತದೆ, ಅದನ್ನೇ ಹೇಳುವ ಮೂಲಕ. ಹೀಗೆ ಇದನ್ನು ಕೊಟ್ಟದ್ದು ಇನ್ನು ಯಾರು ಮಾಡ್ತಾ ಇಲ್ಲ. ಈಗ ದೇವಕಿ ನಂದನವನ್ನೇ 106 ಬಾರಿ ಹೇಳುವಂಥದ್ದಾಗಲಿ, ಅಥವಾ ಇಡೀ ಸ್ತೋತ್ರವನ್ನು 106 ಬಾರಿ ಹೇಳುವ ಅಜ್ಜಿತಂದೆ ಸ್ತೋತ್ರಗಳ ಕಥೆ ಎಲ್ಲ ಹಾಗೆ
ಶ್ಲೋಕವನ್ನು ಮಾತ್ರ 106 ಬಾರಿ ಹೇಳುವುದಲ್ಲ, ಪದಗಳನ್ನು ಹೇಳಲಿಕ್ಕಿರ್ತದೆ. ಅದನ್ನು ಯಾರು ಮಾಡಿ ತೋರಿಸ್ತಾ ಇಲ್ಲ, ಮಾಡಲಿಲ್ಲ, ಮಾಡುವುದೂ ಇಲ್ಲ, ಮಾಡಬೇಕಾದ್ದು. ಹೇಗೆ ಪುರಶ್ಚರಣಗಳ ಪದ್ಧತಿಗಳೊಂದು ಇರ್ತವೆ ಉಳಿದ ಸ್ತೋತ್ರಗಳಲ್ಲಿ, ಅದರಂತೆ ನಾರಾಯಣ ವರ್ಮಗಳಲ್ಲಿ ಆಗಲಿ ಕವಚ ಮಂತ್ರ ಕವಚವನ್ನು ಹೇಳುವಾಗ ಹೇಳ್ತಾರೆ, ಇದನ್ನು 16 ಬಾರಿ ಹೇಳಿ ಅಂತ ಹೇಳ್ತಾರೆ. ನಾವು ಒಂದೇ ಬಾರಿ ಹೇಳಿ ಮುಗಿಸುವುದು, 16 ಬಾರಿ ಹೇಳಿಕೊಂಡು. ಹಾಗೆ ದೇವಕಿ ನಂದನಾದಿಗಳು 16 ಬಾರಿ ಹೇಳಬೇಕು. ಕೇಶವ ಸಾಹಸಕ ಬಂದು ನೋಡಿ ಹೇಗಿದೆ ಅದು 24 ಮೂರ್ತಿಗಳ ಬಗ್ಗೆ ಹೇಳಿದ್ದು, 24ನೇ ಹರಡು ಇರುವುದಲ್ಲಿ ಅದರ ಬಗ್ಗೆ ಮಾತಾಡಿದ್ದು. ಈಗ ಇಂಥದ್ದೆಲ್ಲ ಅಪೂರ್ವವಾದಂಥ ವ್ಯವಸ್ಥೆಗಳನ್ನು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ಮಾಡಿದ್ದವರು ಹೇಳುವ ರೀತಿ ನೋಡಿದಾಗ ಅದನ್ನು ಉಲ್ಲೇಖ ಮಾಡಿದ್ದು. ಕಲಿಯುಗದಲ್ಲಿ ಕೃಷ್ಣನ ಆಗಲಿ ಸೋತೆ ಇಲ್ಲಿ ನಾವು ಕಲಿಯುಗದಲ್ಲಿದ್ದೇವೆ. ಆದರೆ ಒಂದು ಹತ್ತಿರವಾದ ಕೃಷ್ಣಾವತಾರ, ಅದರ ಪಕ್ಕದ ರಾಮಾವತಾರವನ್ನು ಗಮನಿಸಬೇಕು ಹೇಳಿದ್ದಾರೆ ಸರಿ. ಆದರೆ ರಾಮನಷ್ಟು ಕೃಷ್ಣ ಇಲ್ಲ ಈಗ ನಮ್ಮಲ್ಲಿ. ರಾಮ ಮಂದಿರಗಳಿರುವಷ್ಟು, ರಾಮನಿಗಿರತಕ್ಕಷ್ಟು ಮನ್ನಣೆ ಕೃಷ್ಣನಿಗೆ ಸಿಗ್ತಾ ಇಲ್ಲ. ಕೃಷ್ಣ ಮಂದಿರಗಳಿಲ್ಲ ನೋಡ್ಲಿಕ್ಕೆ ಹೋದರೆ. ವಿಠಲ ಮಂದಿರಗಳು ಬಂದಿವೆ ಸ್ವಲ್ಪ ಆ ಅರ್ಥದಲ್ಲಿ, ಆದರೆ ಕೃಷ್ಣ ವ್ಯಾಪಕವಾಗಿ ಬರಲಿಲ್ಲ. ಅದಕ್ಕೋಸ್ಕರ ಆಚಾರ್ಯರು ಉಡುಪಿಯಲ್ಲಿ ಕೃಷ್ಣನನ್ನು ತಂದಿಟ್ಟರು. ಆದರೂ ನಮಗೆ ಅದರ ಮೇಲೆ ಮಹತ್ತಿಗೆ ಬರಲಿಲ್ಲ. ಈ ಶ್ಲೋಕದಲ್ಲಿ ಇದೆ, ಕೇಶವೇ ಕಂಸ ಕೇಶಿಘ್ನೇ ಅಂತ ಹೇಳಿಕೊಂಡು ಸ್ವರ್ಚಿತೆ ಅಂತ ಹೇಳುವಲ್ಲಿ ನಯಾತಿ ನರಕಂ ನರಹ ಅಂತ. ಕೃಷ್ಣ ಪೂಜೆ ಮಾಡಿದರೆ ನರಕ ಇಲ್ಲ ಅಂತ ಸ್ಪಷ್ಟವಾಗಿ ಉಂಟು. ಇಲ್ಲಾದರೆ ಬೇರೆ ಪೂಜೆ ಹೇಳ್ಬೋದಿತ್ತಲ್ಲ, ದೇವರ ಪೂಜೆ ಅಂತ. ದೇವರ ಪೂಜೆ ಹೇಳಿ ಕೃಷ್ಣನ ಪೂಜೆಯೇ ಆಗಬೇಕು ನಮಗೆ. ಕೃಷ್ಣ ಮಂತ್ರದ ಮಾಧ್ಯಮದಲ್ಲೇ ಪೂಜೆ ಆಗಬೇಕು, ಕೃಷ್ಣ ಮೂರ್ತಿಯೇ ಆಗಬೇಕು ನಮಗೆ. ಇದೊಂದು ಸ್ಪೆಷಲ್ ಗೆರೆ. ಅದಕ್ಕೆ ಹೇಳಿದ್ದು ನಾನು, ಇದನ್ನು ಕೃಷ್ಣ ಹೇಳುತ್ತಾನೆ, ನೀನು ಎಂತ ಮಾಡು, ಎಂತ ತಿನ್ನು, ಎಂತ ಕೊಡು ನನಗೆ ಅಂತ ಹೇಳು ಅಂತ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಕೃಷ್ಣಾರ್ಪಣ ಬಿಡಿ ಹೇಳುವುದಾಗೆ ಅಲ್ವಾ, ಶಬ್ದ ಇರುವುದಾಗೆ ಅಲ್ವಾ. ಕೃಷ್ಣಾರ್ಪಣ ಆಯ್ತಾ ಕೇಳುತ್ತೆ. ಸಂಕಲ್ಪ ಮಾಡಿದ ಹಾಗೆ ಕೃಷ್ಣಾರ್ಪಣ ಅಂದರೆ ಎಂಡ್ ಅಂತ ಅರ್ಥ. ಮತ್ತು ಬೇರೆ ಹೆಸರುಂಟು ಅಲ್ಲಿ, ರಾಮಾರ್ಪಣ ಅಂತ ಉಂಟು ಶಬ್ದ. ಇಲ್ಲ, ಬೇರೆ ದೇವರ ಹೆಸರುಗಳನ್ನು ಹೇಳುವುದೇ ಇಲ್ಲ. ಕೃಷ್ಣಾರ್ಪಣೆ ಬಿಡಿ ಅಂತಲೇ ಹೇಳೋದು. ಕೊನೆ ಅಂದರೆ ಕೃಷ್ಣಾರ್ಪಣವೇ. ಆದರೆ ನಾವು ಇದನ್ನೆಲ್ಲ ಬದಲಿಸಿಕೊಂಡು ಕೃಷ್ಣ ಶಬ್ದವನ್ನು ಹೇಳದೆ ಅವನು ಹೇಳ್ತಾನೆ, ಎಂಥದೇ ಮಾಡು, ಅದು ನನಗೆ ಸಂಬಂಧಿಸಿದೆ ಅಂತ ಹೇಳಿಬಿಡು, ಎಂಥದೇ ತಿನ್ನು, ಎಂಥದೇ ಜಪಿಸು ಅಂತ. ಅದನ್ನು ನಾವು ಬೇರೆ ಬೇರೆ ಹೆಸರುಗಳನ್ನೆಲ್ಲ ಹಾಕ್ತೇವೆ. ಶಿವಾರ್ಪಣ ಅಂತ ಹೇಳಲಿಕ್ಕೆ ಹೋಗ್ತೇವೆ, ಮತ್ತು ಕೇಳಲಿಕ್ಕೆ ಹೋದರೆ ಎಲ್ಲ ಒಂದೇ ಅಲ್ವಾ ಅಂತೇವೆ. ಎಲ್ಲ ಒಂದೇ ಆದರೆ ಕೃಷ್ಣ ಹೇಳಿಕೆ ನಿಮಗೆ ದಾಡಿ ಸರಿ ಹೇಳಿ, ಕೃಷ್ಣ ಹೇಳಿ, ಕೃಷ್ಣ ಹೇಳಿದ್ದಾನಲ್ಲ ಕೃಷ್ಣ ಹೇಳಬೇಕು ಅಂತ. ಬ್ರಹ್ಮಾರ್ಪಣ ಕೆಲವರದ್ದು, ಬ್ರಹ್ಮಾರ್ಪಣ ಮಸ್ತು ಅಂತ ಅದೆಂತ ಕೋದಂಡಿ ಮಾಡೋದು, ಯಾಕೆ ಹೇಳಬೇಕು? ಕೃಷ್ಣ ಹೇಳಿದ್ದಾನಲ್ಲ ಕೃಷ್ಣಾರ್ಪಣೆ ಬಿಡಿ ಅಂತ. ಅಲ್ಲ, ಬ್ರಹ್ಮಾರ್ಪಣವು ಹೇಳಿದ್ದಾನೆ, ಬ್ರಹ್ಮಾರ್ಪಣೆ ಹೇಳಲಿಲ್ಲ, ಬ್ರಹ್ಮನಿಗೆ ಅರ್ಪಿತವಾಗ್ತದೆ ಶಬ್ದಗಳು ಅಂತ ಹೇಳಿದ್ದಷ್ಟೇ. ಎಂತ ಮಾಡಿದರೂ ದೇವರಿಗೆ ಸಿಗ್ತದೆ ಹೇಳಿದ್ದವಳು. ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ. ನೀವು ವೇದೋಕ್ತವಾದ ಆಚರಣೆ ಮಾಡಿದರೆ, ಜ್ಞಾನಿಗಳ ವಿಷಯದಲ್ಲಿ ನೀವು ಆರಾಧನೆ ಮಾಡಿದರೆ, ಪರಿಪೂರ್ಣನಾದ ಭಗವಂತನ ವಿಷಯವನ್ನು ನೀವು ನಡೆಸಿಕೊಟ್ರೆ ಅದೇ ಕೆಲಸ ಆಗ್ತದೆ ಎಂದು. ಬ್ರಹ್ಮಶಬ್ದವು ಪೂರ್ಣವನ್ನು, ದೇವರನ್ನು, ವೇದವನ್ನು, ಜ್ಞಾನಿಯನ್ನು ಎಲ್ಲ ಹೇಳ್ತದೆ ಅಲ್ಲಿ. ಹೇಳುವಾಗ ತತ್ ಕುರುಶ್ವ ಮದರ್ಪಣಂ ಹೇಳಿದ್ದು ಅಲ್ಲಿಯೇ ಶಬ್ದ, ಅಲ್ಲಿ ಮತ್ತೆಲ್ಲಿಲ್ಲ. ಅಲ್ಲಿ ಅದು ಸ್ಟೇಟ್ಮೆಂಟ್, ಎಲ್ಲವೂ ದೇವರಿಗೆ ಸಂದಾಯ ಆಗ್ತದೆ ಅಂತೇಳಿ. ಬ್ರಹ್ಮಾರ್ಪಣ ಬಿಡು ಅಂತ ಹೇಳಿದ್ದವ, ತತ್ಕುರುಶ್ವ ಮದರ್ಪಣಂ ಅಂದ್ರೆ ನನಗೆ ಕೊಡು ಅಂತಾನೆ, ನಾನು ಅಂತ ಹೇಳಿದ ಕೃಷ್ಣ. ಅದನ್ನು ಕೃಷ್ಣಾರ್ಪಣೆ ಹೇಳಲಿಕ್ಕೆ ನಡ್ಡಿ. ಇದು ನಮ್ಮಲ್ಲಿ ಇರತಕ್ಕಂಥ ಕೆಲವು ತಪ್ಪುಗಳು. ಇನ್ನು ಅದಕ್ಕೆ ಅಭಿನ್ನ ಎಲ್ಲ ಹಾಕ್ಕೊಂಡು 1000 ಹೆಸರುಗಳನ್ನು ಹೇಳಲಿಕ್ಕೆ ಹೋಗ್ತಾರೆ. ಎಲ್ಲ ಒಂದೇ ಅಲ್ವಾ, ಎಲ್ಲ ಒಂದೇ ಅದು ಹೇಳಬೇಕು ಯಾಕೆ? ಕೃಷ್ಣಾರ್ಪಣೆ ಬಿಡಿ ಅಷ್ಟೇ ಅಲ್ವಾ. ಅನೇನ ಕರ್ಮಣ ಶ್ರೀಕೃಷ್ಣ ಪ್ರಿಯತ ಮಧ್ವಾಂತರ್ಗತಃ ಶ್ರೀಕೃಷ್ಣ ಪ್ರಿಯತೆ. ಯಾಕೆ ಮಧ್ವರು ತಂದಿಟ್ಟದ್ದು, ಅದನ್ನು ತೋರಿಸಿಕೊಟ್ಟದ್ದು, ಮುಗೀತಲ್ಲ. ಇನ್ನು ಅದಕ್ಕಿಂತ ಇನ್ನು ಅವರೊಳಗೆ ಸುಮಾರು ಇದ್ದಾರಪ್ಪ. ಇರಲಿ, ನರಸಿಂಹ ಇದ್ದಾನೆ, ಆಯಿತು ಇರಲಿ. ನೀವು ಹೇಳಿದ್ದ ನರಸಿಂಹನಿಗೆ ಕೊಡು ಅಂತ. ಅಭಿನ್ನನಾದ ನರಸಿಂಹ ಕೊಡು ಹೇಳಿದ. ನರಸಿಂಹ ಭಿನ್ನ, ಮಾಸನಿಯಾಮಕ ಪುರುಷೋತ್ತಮ ಅಭಿನ್ನ. ಇದೇನು ನೀವು ತಲೆಯಲ್ಲಿದ್ದರೆ ಸಾಕಿ. ಪುರುಷೋತ್ತಮನ ಮಾಸದ ಅಭಿಮಾನಿ ಯಾರಿದ್ದಾನೆ ಅವನೇ ಕೃಷ್ಣನು. ಮಾಡಲಿಕ್ಕೆ ಹೇಳಿದ್ದಾನೆ, ಕರ್ಮವನ್ನು ಮಾಡ್ತಾ ಇದ್ದೇನೆ, ಕೃಷ್ಣಾರ್ಪಣ ವಸ್ತು, ಮುಗೀತಲ್ಲ. ಅನೇನ ಕರ್ಮಣ ಭಗವಾನ್ ಶ್ರೀಕೃಷ್ಣ ಪ್ರಿಯತಾಮ್. ಏನಾಯಿತು? ಇಲ್ಲ, ಈ ಶುದ್ಧತೆ ನಮ್ಮಲ್ಲಿ ಬರ್ತಾ ಇಲ್ಲ. ಅದಕ್ಕೆ ಈ ಗೆರೆ, ಅದಕ್ಕೆ ಹೇಳಿ, ಈ ಗೆರೆ ಕಿವಿಡುತ್ತದೆ ಕೆಲವೊಮ್ಮೆ.
ಚುಚ್ಚುತ್ತದೆ, ಕೆಲವೊಮ್ಮೆ ವ್ಯಕ್ತಿಯನ್ನು ಎಳಿತದೆ. ಇದು ಮಧ್ವಾಚಾರ್ಯರಿಗೆ ತನ್ನದೇನೂ ಅಲ್ಲ, ಇದು ವೇದವ್ಯಾಸರದ್ದು ಅಷ್ಟು. ಅವ್ರು ತಂದಿಡುದು, ನೀವು ಒಪ್ಪಿಕೊಳ್ತೀರಾ, ಓದಿಕೊಳ್ತೀರಾ, ಅರ್ಥ ಮಾಡಿಕೊಳ್ತೀರಾ, ನಡೆಸಿಬಿಡ್ತೀರಾ, ಅದು ನಿಮಗೆ ಬಿಟ್ಟದ್ದು. ಅದರ ಆಚೆ ಅವರೇನು ಮಾತಾಡುವುದಿಲ್ಲ. ಅದನ್ನು ಮಧ್ವಾಚಾರ್ಯರು ಬಂದೇ ಹಾಳು ಮಾಡಿದ್ದು ಅಲ್ಲ, ಇದ್ದದ್ದನ್ನು ಅವರು ಎತ್ತಿ ತೋರಿಸಿದ್ದಷ್ಟೆ, ಗಮನಕ್ಕೆ ತಂದಿದ್ದಾರೆ. ಮರೆತು ಹೋದವರಿಗೆ, ಕಳೆದು ಹೋದವರಿಗೆ, ತೀರ್ಪು ಇಲ್ಲದವರಿಗೆ, ಅಂದರೆ ತೀರ್ಮಾನ ನಿಶ್ಚಯ ನಿರ್ಣಯ ಇಲ್ಲದವರಿಗೆ ಸಾಕೂತವಾದ ವಿಷಯಗಳನ್ನು ಕೊಟ್ಟು ಸಂಶಯ ನಿವೃತ್ತಿ ಮಾಡಿದ್ದಾರೆ. ಮತ್ತು ನಾವು ಎಳೆದು ಸಂಶಯ ಮಾಡಿ ಮತ್ತು ಅದನ್ನೇ ಹಿಚುಕಿಕೊಂಡು ಕೂತು ಮತ್ತು ಅದಕ್ಕೆ ವಿರೋಧವನ್ನು ಉಲ್ಲೇಖ ಮಾಡ್ತಾ ಇದ್ದರೆ, ಇದು ನಮ್ಮದು ಎಂಥ ಆಡಳಿತ ಪಕ್ಷ ಮಾಡಿದರೂ ವಿರೋಧ ಪಕ್ಷದವರು ಅಂದರೆ ಸೋತವರು ಅವರು ವಿರೋಧ ಪಕ್ಷ ಅಧಿಕಾರಿಗಳಾಗಿ ವಿರೋಧಿಸಬೇಕು ಅಂತಲೇ ಮಾಡಿಕೊಂಡಾಗಿ ಎಂತ ಮಾಡಿದರೂ ವಿರೋಧಿಸಬೇಕು. ಇತ್ತೀಚೆಗೆ ಎಂಥದ್ದು ಒಂದು ವಿರೋಧಿಸುವಾಗ ಅವರು ಹೇಳಿಬಿಟ್ರು, ಇದು ನೀವೇ ಇಂಪ್ಲಿಮೆಂಟ್ ಮಾಡಿದ್ದಲ್ಲ, ಮಾಡಲಿಕ್ಕೆ ಅಂತ ಹೊರಟದ್ದು, ಅಧಿಕಾರದಲ್ಲಿದ್ದಾಗ ನೀವೇ ಮಾಡುವುದನ್ನು ನಾವು ಮಾಡಿದ್ದಲ್ಲ, ಅದು ನೀವು ಮಾಡೋದಾದ್ರೆ ನಮ್ಮದು ವಿರೋಧ ಉಂಟು, ಮತ್ತು ನಾವು ಮಾಡೋದಾದ್ರೆ ವಿರೋಧ ಇಲ್ಲ. ಇದು ಒಳ್ಳೆ ಕಥೆ ಆಯ್ತಲ್ಲ. ಆಡಳಿತದಲ್ಲಿ ಕಾಂಗ್ರೆಸ್ ಇರುವಾಗಲೇ ಮಾಡಿದ ಯಾವುದೋ ಒಂದು ಯೋಜನೆಯನ್ನು ಇವರು ಲೋಕಸಭೆಯಲ್ಲಿ ಇಟ್ಟು ಅದನ್ನು ಊರ್ಜಿತಗೊಳಿಸಲಿಕ್ಕೆ ಕೇಳಿಕೊಂಡಾಗ ನಮ್ಮದು ವಿರೋಧ ಉಂಟು, ಮತ್ತು ನೀವೇ ಮಾಡಿದ್ದಲ್ಲ, ಅದು ನೀವಿದ್ದಾಗೆ ಮಾಡಿದ್ದದು. ಹಾಗಾಗಿ ಒಳ್ಳೆಯದನ್ನು ವಿರೋಧಿಸುವುದನ್ನೇ ಜಾಯಮಾನ ಮಾಡಿಕೊಂಡವರಿಗೆ ಏನು ಪ್ರಯೋಜನ ಆಗುವುದು? ಪೂರ್ವಾಗ್ರಹ ಪೀಡಿತರು ಇದಕ್ಕೆ ಹೆಸರಷ್ಟೇ, ಪ್ರಿಜುಡೈಸ್ ಮೈಂಡೆಡ್ ಅಂತ. ಪ್ರತಿಯೊಂದರಲ್ಲಿಯೂ ಆಗ್ರಹ. ಮಧ್ವಾಚಾರ್ಯರಿಗೆ ಹೇಳಿದ್ದರಲ್ಲಿ ಎಲ್ಲದರ ಮೇಲೂ ಸಹ ನಾವು ಆಗ್ರಹಿಸಬೇಕು ಅಂತ ಅವರು ಮಾಡಿಕೊಂಡಿದ್ದಾರೆ. ಅದು ಮಧ್ವಾಚಾರ್ಯ ಹೇಳ್ತಾರೆ, ನನ್ನದು ಎಂಥದ್ದು ಹೇಳಲೇ ಇಲ್ಲ, ನಾನು ಸ್ವಂತ ಎಂತ ಇಲ್ಲ, ನಾನು ಏನಿದ್ರು ವೇದವ್ಯಾಸರೇ ಹೇಳಿದ್ದೇನೆ, ಪುರಾಣದ್ದೇ ಹೇಳಿದ್ದೇನೆ, ಹಿಂದೆ ಇದ್ದದ್ದೇ ಹೇಳಿದ್ದೇನೆ. ಅತಪ್ತ ತನೂರ್ನ ಸದಾಮೋ ಅಷ್ಟುತೆ ಅಂತ ಹೇಳಿಕೊಂಡು ಶಂಖಚಕ್ರ ಧಾರಣೆ ಇದು ತಪ್ತ ಮುದ್ರಾಧಾರಣೆ ಮಾಡದವನಿಗೆ ಯೋಗ್ಯತೆ ಇಲ್ಲ ಹೇಳಿದ್ದು, ವೇದವನ್ನು ಹೇಳಿದ್ದೇ ಹೇಳಿ ಅವರು ತಪ್ತ ಮುದ್ರಾಧಾರಣೆಯನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಹಾಕ್ಲಿಕ್ಕೆ ಹೇಳಿದ್ದಾರೆ. ಇದೆಲ್ಲ ದೇಹ ಸುಡುವುದು, ದೇಹವನ್ನು ಸುಡುವುದರಿಂದ ಮೈಲಿಗೆ ಆಗ್ತಾನೆ, ಅವನನ್ನು ದೇಹವನ್ನು ಸುಡುವುದು ಅಂದರೆ ಹೆಣ ಸುಟ್ಟ ಹಾಗೆ, ಇದೊಂದು ಅರೆಬರೆ ಹೆಣ ಸುಟ್ಟಂತೆ ಆಗ್ತದೆ. ಇದೆಲ್ಲ ಎಂಥದ್ದು ಹೇಳಿದ್ದು ಲೆಕ್ಕಾಚಾರ್ಯವರೆಲ್ಲ. ಅದು ವೈಷ್ಣವವಾದ ಕರ್ಮ ಅಂತ ಹೇಳಿದ ತಾಪಃ ಪುಂಡ್ರ ಅಂತ ಸಂಚರಾದ ಸಂಹಿತೆಗಳೇ ಹೇಳಿರುವಾಗ, ಅದು ದೀಕ್ಷಾ ವಿಧಾನದಲ್ಲಿ ಸೇರಿದೆ ಅಂತ ತೋರಿಸಿಕೊಡುವಾಗ, ಅನೇಕ ಪ್ರಕಾರಗಳಲ್ಲಿ ದೀಕ್ಷೆಯಲ್ಲಿ ಹಾಕಲಿಕ್ಕೆ ಉಂಟು ಅಂತಿರುವಾಗ ಇದನ್ನೆಲ್ಲ ವಿರೋಧಿಸುವುದೇನು? ಶಂಕರಾಚಾರ್ಯರ ವಿಜಯದಲ್ಲಿ ಒಂದು ಮಾತು ಬರ್ತದೆ, ಒಂದು ಕಡೆ ಅವರು ಹೋದಾಗ, ಇದೆಂಥದ್ದು ಮಾರಾಯ ಮೈಯಲ್ಲಿ ಹಾಕಿಕೊಂಡಿದ್ದೀನಿ ನೀನು ಬಿಸಿ ಮಾಡಿಕೊಂಡು, ಅದು ಶ್ರುತಿ ಹೇಳಿದಂತೆ ನಾನು ಮಾಡಿಕೊಂಡಿದ್ದೇನೆ, ಚಕ್ರಶಂಖ ಧಾರಣೆ ಅದೆಲ್ಲ ಸಮ ಇಲ್ಲ, ತಪ್ಪು ಹೇಳಿದನಂತೆ. ಹಾಗಾದರೆ ಶಂಕರಾಚಾರ್ಯರ ಹಿಂದೆಯೇ ಶಂಖಚಕ್ರ ಧಾರಣೆ ಇತ್ತು ಅಂತ ಆಯಿತು. ಶಂಕರಾಚಾರ್ಯರ ವಿಜಯದಲ್ಲೇ ಇದು ಉಲ್ಲೇಖ ಮಾಡಿರುವಾಗ, ಕೆಲಸ ಕೆಟ್ಟಲಿ ಕೆಲಸ ಹೋಗಲಿ ಅಂತವ್ರು ಹೇಳಿದ್ದು ನೀವು ಹಾಕಿದ್ದು ಸರಿ ಇಲ್ಲ ಅಂತ, ಅವನಾಯ್ತು ಒಂದು ಒಪ್ಪಿದ ಅಂತೇಳಿ ಅವನನ್ನು ತಪ್ಪಿಸಿದ್ರು ಅಂತೇಳಿ ಅವರು ವಿಜಯದಲ್ಲಿ ಹೋರಾಡಿಕೊಳ್ತಾರೆ, ಹೇಳಿಕೊಳ್ಳಿ. ಆದರೆ ಶ್ರುತಿಯನ್ನು ಶಂಖಚಕ್ರಧಾರಣೆಯಲ್ಲಿ ಹೇಳಿದೆ ಎನ್ನುವುದು ಶಂಕರಾಚಾರ್ಯ ಪೀರಿಯಡ್ಗಿಂತ ಹಿಂದಿನವರು ಹಾಕ್ತಿದ್ರು ಎನ್ನುವುದು ವೈಷ್ಣವಿಸಮ್ ಇತ್ತು ಎನ್ನುವುದು ಆಯ್ತಲ್ಲ ಅರ್ಥ. ಮಧ್ವಾಚಾರ್ಯನ ವೈಷ್ಣವಿಸಮ್ ಅಂತ ಹೇಳುತ್ತಾ ಶಂಖಚಕ್ರಧಾರಣೆ ಮಾಡುತ್ತಾ ಐಡೆಂಟಿಫಿಕೇಶನ್ಗೋಸ್ಕರ ಇದು ತಂದದ್ದು, ಆವತ್ತು ಬ್ಯಾಜ್ ಎಲ್ಲ ಇರಲಿಲ್ಲ, ಅದಕ್ಕೆ ಮೈಗೆ ಹಚ್ಚುತ್ತಾ ಇದ್ರು ಅಂತೆಲ್ಲ ಹೇಳುವುದಲ್ಲ. ಹಾಗೆ ಇದನ್ನೆಲ್ಲ ಬಹಳ ಚಂದವಾಗಿ ನಾವು ಗಮನಿಸಿದರೆ ಪುರಾಣೋಕ್ತವಾದ ಟ್ರೆಡಿಷನ್ಸ್ಗಳು, ಧಾರ್ಮಿಕ ಪದ್ಧತಿಗಳು ಎಷ್ಟು ಚೆನ್ನಾಗಿದ್ದವು, ಅದನ್ನು ನಡೆಸುವುದರಲ್ಲಿ ಎಷ್ಟು ನಮಗೆ ಅಧಿಕಾರ ಇದೆ, ಉಪಯೋಗಕ್ಕೆ ಇದೆ, ಬೆನಿಫಿಟ್ ಇದೆ ಅಂತ ತಿಳ್ಕೊಂಡ್ರೆ ಅದನ್ನು ನಾವು ಆಗ್ರಹವನ್ನು ತೊರೆದು ಮಾಡಿದರೆ ಅನುಕೂಲ ಆಗ್ತದೆ. ಹಾಗಾಗಿ ಇಲ್ಲಿ ಸಿದ್ಧಾಂತ ವಿಷಯವನ್ನು ನಾನು ಪ್ರಧಾನವಾಗಿ ಹೇಳ್ತಾ ಇದ್ದೇನೆ. ನೀವು ಕೃಷ್ಣನನ್ನು ಪೂಜಿಸಿ. ಈ ಗೆರೆಯಲ್ಲಿ ತಾತ್ಪರ್ಯವನ್ನು ಕೇಳಿದರೆ ಕೃಷ್ಣ ವಿಗ್ರಹ ನಮಗೆ ಪೂಜೆಗೆ ಬರಬೇಕು. ರಾಮ ಇದ್ದಾನೆ, ವೇದವ್ಯಾಸ ಇದ್ದಾನೆ, ಹಯಗ್ರೀವ ಇದ್ದಾನೆ, ವರಾಹ ಇದ್ದಾನೆ, ಶಿಂಶುಮಾರ ಇದ್ದಾನೆ, ಏನೇ ಇರಲಿ ಕೃಷ್ಣ ಬೇಕು. ಎಲ್ಲ ಒಂದೇ, ಅಭಿನ್ನರೇ. ನಾವು ರಾಮಾಭಿನ್ನ ಕೃಷ್ಣಾಯ ನಮಃ ಅಂತ ಹೇಳ್ತೇವೆ, ಮಂತ್ರ ಹಾಗೆ ಹೇಳೋದಿಲ್ಲಲ್ಲ. ಕೃಷ್ಣಾಯ ನಮಃ ಅಂತಲೇ ಮಂತ್ರ ಬೇರೆ ಉಂಟು, ರಾಮಾಯ ನಮಃ ಮಂತ್ರ ಬೇರೆ ಉಂಟು. ರಾವಣನನ್ನು ಕೊಂದವ ಶ್ರೀಕೃಷ್ಣನಂತ ಯಾರಾದ್ರೂ ಹೇಳಿಕ್ಕೆ ಹೋಗ್ತಾರ? ತಪ್ಪೇನಲ್ಲ, ಹೇಳಿಕ್ಕೆ ಹೋಗ್ತಾರ. ಹಾಗೆ ನಮಗೆ ಅದರಿಂದ ಕೃಷ್ಣ ಪ್ರತೀಕದಲ್ಲೇ ಆರಾಧನೆ ಆಗಬೇಕು ಅಂತ ಕೃಷ್ಣನೇ ಹೇಳಿಕೊಂಡಿದ್ದಾನೆ, ಪುರಾಣಗಳೇ ಹೇಳಿಕೊಂಡಿವೆ. ಅದೇ ಇಲ್ಲಿ ಮಾತನ್ನು ಉಲ್ಲೇಖ ಮಾಡಿದರು. ಇನ್ನೊಂದು ಕಡೆ ಇತ್ತು, ಸ್ವರ್ಚಿತೆ ಸರ್ವಲೋಕೇಶೆ ಸುರಾಸುರ ನಮಸ್ಕೃತೆ ಕೇಶವೇ ಕಂಸ ಕೇಶಿಘ್ನೆ ನಯಾತಿ ನರಕಂ ನರಹ. ನೀವು ನರಕಕ್ಕೆ ಹೋಗುವುದಿಲ್ಲ ಆಗುವುದಾದರೆ, ನರಕಕ್ಕೆ ಹೋಗಬಾರ್ದು ಅಂತ ಆಗುವುದಾದರೆ, ನರಕ ಬೇಡ ಅಂತ ಆಗುವುದಾದರೆ ಕೃಷ್ಣ ಪೂಜೆ ಮಾಡಿ.
ನಯಾತಿ ನರಕಂ ನರಹ, ನರಕಕ್ಕೆ ಹೋಗುವುದಿಲ್ಲ ಅವನು. ಕೇಶವನು ಪೂಜೆ ಮಾಡಿದವ. ಸ್ವರ್ಚಿತೆ, ಅವನನ್ನೇ ಪ್ರಧಾನವಾಗಿ ವಿಶೇಷವಾಗಿ ಆರಾಧನೆ ಮಾಡಬೇಕು. ಅದನ್ನೇ ಆಚಾರ್ಯ ಮಧ್ವರು ತೋರಿಸಿಕೊಟ್ಟರು. ಎಷ್ಟೆಲ್ಲ ಕ್ಷೇತ್ರಗಳಿಲ್ಲ, ಎಷ್ಟೆಲ್ಲ ಮೂರ್ತಿಗಳಿಲ್ಲ, ಎಷ್ಟೆಲ್ಲ ದೇವರುಗಳಿಲ್ಲ, ಆದರೆ ಯಾಕೆ ಬೇಕು? ದ್ವಾರಕೆಯಲ್ಲಿನ ಕೃಷ್ಣ ಇಲ್ಲಿಗೆ ಬೇಕು, ಕಲಿಯುಗದಲ್ಲಿ ಬೇಕು, ಉಪಾಸನೆಗೆ ಬೇಕು. ಆದ್ದರಿಂದ ತಂದಿಟ್ಟರು ಅವರು. ಇಲ್ಲಾದ್ರೆ ಇದ್ದದ್ದನ್ನೇ ಕ್ಷೇತ್ರವನ್ನೇ ದೊಡ್ಡ ಸಂಗತಿ ಹೇಳ್ಬೋದಿತ್ತಲ್ಲ, ಆ ಪ್ರತಿಮೆಗಳು ದೊಡ್ಡದಾಗ್ಬೋದಿತ್ತಲ್ಲ. ಆಗುವುದಿಲ್ಲ. ಕೃಷ್ಣನ ಮಾತಿನಿಂದ ಅದಲ್ಲ ಹೇಳಿಕೊಂಡೇ ಕೃಷ್ಣನನ್ನಿಟ್ಟದ್ದಿಲ್ಲ. ಹೀಗಾಗಿ ಅರ್ಚಿತೆ, ಚೆನ್ನಾಗಿ ಪೂಜೆ ಮಾಡುವುದು. ಸುಖಾರ್ಥಂ, ನಮಗೆ ಆನಂದಕ್ಕೋಸ್ಕರ ಮೋಕ್ಷಕ್ಕೋಸ್ಕರ ಪೂಜೆ ಮಾಡುವುದು. ಯಾರು ಕೇಳಿದಾಗ ಹಿಂದೆ ದೇವದೇವೇಶೆ ಅಂತ ಹೇಳಿದರು, ಇಲ್ಲಿ ಸರ್ವಲೋಕೇಶೇ ಅಂತಾನೆ. ಎಲ್ಲ ಲೋಕದ ಒಡೆಯನಿಗೆ, ಎಲ್ಲ ಲೋಕದ ಒಡೆಯನು ಪೂಜೆಗೊಳ್ಳಲು, ಚೆನ್ನಾಗಿ ಆರಾಧನೆಗೊಳ್ಳಲು ನರಕ ಬರುವುದಿಲ್ಲ ಅಂತ. ಅದರಿಂದ ಪೂಜೆ ಮಾಡಿದರೆ ನರಕ ಇಲ್ಲ, ಪೂಜೆ ಮಾಡದಿದ್ದರೆ ನರಕ ಇದೆ ಅಂತ ಪರ್ಯವಸಾನಂ ಅಂತ ಅರ್ಥ. ಇದರ ಇನ್ನೊಂದು ಮುಖ ಏನು ಕೇಳುವುದು ಅಂದರೆ, ಹಾಗೆ ಬಿಸಿ ಮಾಡಿ ನೀರು ಕುಡಿದ್ರೆ ಜ್ವರ ಬರುವುದಿಲ್ಲ ಅಂತ ಹೇಳಿಬಿಟ್ರೆ, ಹಾಗಾದರೆ ಬಿಸಿ ಮಾಡದೆ ನೀರು ಕುಡಿದ್ರೆ ಜ್ವರ ಬರ್ತದೆ ಅಂತ ಹೇಳಿದಾಗ ಆಯಿತು. ಆ ನೀರಿನಲ್ಲಿ ತಪ್ಪಂಶಗಳು, ವಿಷಾಂಶಗಳು ಇವೆ ಅಂತ ಒಪ್ಪಿಕೊಂಡಾಗ ಆಯ್ತು ನಾವು. ಹಾಗೆ ಪೂಜೆ ಮಾಡಿದ, ಕೃಷ್ಣ ಪೂಜೆ ಮಾಡಿದರೆ ನರಕ ಇಲ್ಲ ಹೇಳಿದರೆ, ಕೃಷ್ಣ ಪೂಜೆ ಮಾಡದಿದ್ದರೆ ಯಾರದು ಕೇಳಿದರೆ ನರಕ ಇದೆ. ಅಲ್ಲ, ನಾನು ರಾಮ ಪೂಜೆ ಮಾಡ್ತೇನೆ, ನರಕ ಉಂಟಾ ಇಲ್ವ ಕೇಳಿದರೆ, ಕೃಷ್ಣ ಪೂಜೆ ಮಾಡಿದರೆ ನರಕ ಇಲ್ಲ ಹೇಳಿತ್ತು. ನೀನು ಕೃಷ್ಣನನ್ನು ಪೂಜೆ ಮಾಡಬೇಕು, ರಾಮನನ್ನು ಪೂಜೆ ಮಾಡೋದು ಎಷ್ಟರ. ನಮ್ದೇನು ಗೊತ್ತುಂಟು, ಅವ್ರು ಹೇಳಿದ್ದು ಮಾಡೋದಿಲ್ಲ, ಹೇಳದ್ದು ಮಾಡ್ತೇವೆ. ನಮ್ಮ ದೊಡ್ಡ ಸಂಕಟ ಇಲ್ಲಿ ಕೇಳಿದರೆ ಇಷ್ಟೇ, ಶ್ರುತ ಪರಿತ್ಯಾಗ ಅಶ್ರುತ ಕಲ್ಪನಾ ಅಂತ. ಹೇಳಿದ್ದು ಬಿಡುವುದು, ಹೇಳದ್ದು ಮಾಡುವುದು. ಭಾರಿ ಬುದ್ಧಿವಂತಿಗೆ ನಾವು. ಮತ್ತೆಲ್ಲ ಸಮ ಉಂಟು, ಇಷ್ಟೇ ತಪ್ಪಿರೋದು. ಎಂತ ಹೇಳಿದ್ದು ಮಾಡುವುದಿಲ್ಲ, ಮತ್ತು ಹೇಳದ್ದು ಮಾಡ್ತೇವೆ. ಅದು ಯಾಕೆ ಕೇಳಿದರೆ ಗೊತ್ತಿಲ್ಲ. ಮತ್ತು ಇದಕ್ಕೆಲ್ಲ ನಾವು ಕೆಲವೊಮ್ಮೆ ಪರಂಪರೆ ಅಂತೇವೆ. ಪರಂಪರೆಯಲ್ಲೇ ತಪ್ಪಿದೆ. ಏನು ನಮ್ಮದು ದ್ವಾಪರಯುಗಕ್ಕಿಂತ ಹಿಂದಿನದ್ದು ನಮ್ಮದು ಪರಂಪರೆ, ಕೃಷ್ಣ ಪೂಜೆಗೆ ಹಿಂದಿನ ಪರಂಪರೆಯ ಇರಲಿ ಬಿಡಿ. ಆದರೂ ನಾವು ದ್ವಾಪರದವರಲ್ಲಲ್ಲ, ನಾವು ಕಲಿಯುಗದವರಲ್ವ, ಬದಲಾಯಿಸಬೇಕಲ್ಲ ನಾವು. ಯುಗಕ್ಕೆ ಬದಲಾಗಬೇಕಲ್ಲ, ಈಗ ಯುಗಕ್ಕೆ ಬದಲಾಗಬೇಕಲ್ಲ. ಆದ್ದರಿಂದ ಕ್ರಮಬದ್ಧವಾಗಿ ಆಚಾರ್ಯರು ಕಲಿಯುಗದಲ್ಲಿ ಅಂತ ಹೇಳುತ್ತಾ ಕೃಷ್ಣ ಪೂಜೆಯನ್ನು ವಿಧಾನ ಮಾಡಿದ್ದಾರೆ. ಇದನ್ನು ಬಿಡುವುದರಲ್ಲಿ ಅರ್ಥ ಇಲ್ಲ. ಒಂದೋ ನಾವು ಕಲಿಯುಗವನ್ನು ಬಿಡಬೇಕು, ಒಂದೋ ಕೃಷ್ಣನನ್ನು ಬಿಡಬೇಕು, ಇಷ್ಟೇ. ಕೃಷ್ಣನನ್ನು ಬಿಡಬೇಕಾ, ಕಲಿಯುಗವನ್ನು ಬಿಡಿ. ನೀವು ಕಲಿಯುಗದಲ್ಲಿ ಇರಬೇಡಿ, ಬೇರೆ ಯುಗಕ್ಕೆ ಹೋಗಿ. ಕಲಿಯುಗದಲ್ಲಿ ಇದ್ದೀರಾ, ಕೃಷ್ಣನನ್ನು ಪೂಜೆ ಮಾಡಿ. ಇಷ್ಟು ಸ್ಪಷ್ಟವಾದ ಗೆರೆ ಸ್ವರ್ಚಿತೆ. ಇನ್ನು ಇದಕ್ಕೆಲ್ಲ ಬೇರೆ ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ. ಬೇರೆ ಅಂದರೆ ಕಂಸ ಯಾರೋ ಒಬ್ಬ ಇದ್ದಾನೆ, ಅವನು ಮಥುರೆಯವನಲ್ಲ, ಕೇಶಿ ಯಾರೋ ಬೇರೆ ಇದ್ದಾನೆ, ಅವನು ಕುದುರೆ ಅಸುರ ಅಲ್ಲ, ಹಾಗೆಲ್ಲ ಹೇಳಿಕೊಂಡು ನೀವೇ ಕಂಸ ಕೇಶಿ ಗಿನೆ ಎನ್ನುವ ಲಕ್ಷಣದಿಂದ ಗೊತ್ತಾಗುವುದು ಕೃಷ್ಣ ಅಂತ. ಹಿಂದೆ ಶಂಖಚಕ್ರ ಗದಾಧರ ಹೇಳುವಾಗ ಯಾರು ಗೊತ್ತಾಗಲಿಲ್ಲ, ಯಾರು ಅಂತ ಸುಮ್ಮನೆ ಕೂತ್ರಿ. ಈಗ ಅದನ್ನು ಸ್ಪಷ್ಟಪಡಿಸಿದ್ದು. ಶಂಖಚಕ್ರ ಗದಾಧರ ಯಾರು ಗೊತ್ತುಂಟಾ? ಹುಟ್ಟುವಾಗ ಯಾರು ಅದನ್ನೆಲ್ಲ ಹಿಡಿದು ತಂದಿದ್ದಾನೆ ಅವನು ಅಂತೇಳಿ ಕೃಷ್ಣನ ಬಗ್ಗೆ ಮಾತಾಡಲಿಕ್ಕೆ ಹೊರಟರು. ಕೃಷ್ಣ ಹುಟ್ಟುವಾಗ ತಮದ್ಭುತಂ ಬಾಲಕವಂಬುಜೇಕ್ಷರಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುವಂ ಪೀತಾಂಬರಂ ಸಾಂದ್ರಪಯೋದು ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂತಲ ತ್ವಿಷಾ ಪರಿಶ್ವಕ್ತ ಶಾಸ್ತ್ರ ಕುಂತಲ ಉದ್ದಾಮ ಕಾಂಚಂಗದ ಕಂಕಣಾದಿಭಿ ವಿರೋಚಮಾನ ವಸುದೇವೈಕ್ಷದ ಅಂತೇಳಿ ಬಾಲಕಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ. ಒಂದು ಸೈಡ್ ನೋಡಿದ್ದಾನೆ, ಶಂಖ ಗದ ಇತ್ತು, ಆದಿ ಶಬ್ದ ಆಗ್ತಾನೆ, ಅಂದರೆ ಚಕ್ರಪದ್ಮಗಳು ಇದ್ದವು. ಅಂದರೆ ಕೃಷ್ಣ ಹುಟ್ಟುವಾಗ ಹಾಗೆ ಇದ್ದ, ಮತ್ತೆ ಎರಡು ಕೈಯನ್ನು ತೋರಿಸಿದ. ಅದನ್ನು ಶಂಖಚಕ್ರ ಗದಾಧರನಾದ ಕೃಷ್ಣ ಎನ್ನುವ ಅರ್ಥ ಬರಬೇಕು ಹಿಂಬದಿಯ ಶ್ಲೋಕಕ್ಕೆ. ಅದನ್ನು ಮುಂಬದಿಯ ಶ್ಲೋಕ ಗಟ್ಟಿ ಮಾಡ್ತದೆ. ಸ್ವರ್ಚಿತೆ ಸರ್ವಲೋಕೇಶೇ ಅಂತ. ದೇವದೇವೇಶ ಅಂದರೆ ಏನು ಗೊತ್ತುಂಟ? ದೇವದೇವನಾದ ಪ್ರಾಣನಿಗೆ ಒಡೆಯ ಅಂತ ಅರ್ಥ. ಪ್ರಾಣನು ಪೂಜೆ ಮಾಡ್ತಾನೆ ಅಂತ ಅರ್ಥ. ಉಳಿದವರು ಯಾಕೆ ಮಾಡ್ತಾರೆ? ಅವ್ರು ಹೇಳೋದು ದೇವದೇವಸ್ಯ ಈಶಃ ದೇವದೇವೇಶ ಅಂತ ಅರ್ಥ ಮಾಡಿದರೆ ದೇವದೇವ ಪ್ರಾಣನ ಒಡೆಯನು, ದೇವದೇವನಿಗೆ ಸಂಪತ್ತನ್ನೆಲ್ಲ ಕೊಟ್ಟವನು. ದೇವದೇವನ ಯಾರು? ಪ್ರಾಣನು, ಅಷ್ಟೇ. ಪ್ರಾಣನು ದೇವತೆಗಳಿಗೆ ಒಡೆಯನಾಗಿದ್ದಾನೆ ಅಂತ ಹೇಳಿಕೊಂಡು ಎಲ್ಲ ದೇವತೆಗಳ ಒಡೆಯ ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ. ಇದೆಲ್ಲ ಹಿಂದೆಲ್ಲ ಚರ್ಚೆ ಆಗ್ತಿತ್ತು. ಚರ್ಚೆ ಮಾಡುವಾಗೆಲ್ಲ ಈಗ ನಾವು ಚೆಂಡನ್ನು ಟೇಬಲ್ ಮೇಲೆ ಇಟ್ಟಿದ್ದೇವೆ. ಚೆಂಡಿಗೆ ಟೇಬಲ್ ಆಧಾರ ಆಗಿದೆ, ಟೇಬಲು ನೆಲದಲ್ಲಿದೆ,
ಆದ್ದರಿಂದ ನೆಲ ಟೇಬಲಿಗೆ ಆಧಾರ ಆಗಿದೆ. ಈಗ ಚೆಂಡಿಗೆ ಪರ್ಯಾಯವಾಗಿ ನೆಲ ಆಧಾರ ಆಗುವುದಿಲ್ವಾ? ಆಗಲೇಬೇಕು. ನೆಲ ಹೊತ್ತಿದೆ ಅಂತ ಹೇಳಿದ್ರೆ ತಪ್ಪೇನುಂಟು? ಏನು ತಪ್ಪಿಲ್ಲ. ನೆಲವು ಮೇಜನ್ನು ಹೊತ್ತಿದೆ ಎನ್ನುವುದು ಸತ್ಯ, ಮೇಜು ಚೆಂಡನ್ನು ಹೊತ್ತಿದೆ ಎನ್ನುವುದು ಸತ್ಯ. ಹಾಗೆ ನೇರವಾಗಿ ನೋಡಿದರೆ ನೆಲದ ಮೇಲೆಯೇ ಚೆಂಡು ಟೇಬಲ್ ಎಲ್ಲ ಇರುವುದು. ನೆಲಕ್ಕೆ ಅಷ್ಟು ಭಾರ ಉಂಟು. ಯಾರೊಬ್ಬ ರೈಲಲ್ಲಿ ಹೋಗುವಾಗ ಮೂಟೆಯನ್ನು ಕೆಳಗಿಡಲೇ ಇಲ್ಲಂತೆ. ಯಾಕೆ ಅಂದರೆ ಕೆಳಗಿಟ್ಟರೆ ನೀವು ನನಗೆ ಇದಾಗ್ತೀರಿ, ಎಂತ ಟಿಕೆಟ್ ಜಾಸ್ತಿ ತೊಗೊಳ್ತೀರಿ, ಲಗ್ಗೇಜದ್ದು. ಅದು ಏನು ಮಂಡೆ ಮೇಲೆ ಇಟ್ಕೊಂಡಿದ್ದಾನಂತೆ ರೈಲಲ್ಲಿ ಕೂತ್ಕೊಂಡು. ಲಗ್ಗೇಜ್ ಕೆಳಗಿಟ್ಟರೆ ನೀವು ಲಗ್ಗೇಜ್ ಹಾಕ್ತೀರಿ, ನಾನು ಕೊಡೋದಿಲ್ಲ, ಮೇಲಿಟ್ಕೊಂಡು. ಆಗ ರೈಲ್ನವ ಕೇಳಿದಂತೆ, ಲಗ್ಗೇಜು ಸಮ ಮಾರಾಯ, ನಿನ್ನ ತಲೆ ಮೇಲೆ ಉಂಟು, ಆದರೆ ನೀನೆಲ್ಲಿದ್ದಿ? ನಾನು ರೈಲಿನದ್ದಿದ್ದೆ. ನಿಂದು ಟಿಕೆಟ್ ತಗೋ. ನಾನು ಟಿಕೆಟ್ ಕೊಟ್ಟನಲ್ಲ, ಲಗೇಜ್ ಇದ್ದು ಲಗೇಜಿಂದ ನಾನು ಕೊಡೋದಿಲ್ಲ, ಯಾಕೆ ನನ್ನ ತಲೆ ಮೇಲೆ ಉಂಟು. ನಿನ್ನ ಎಷ್ಟು ಭಾರ ಕೆ ಜಿ? ನಾನು 50 ಭಾರ. ಮತ್ತು ಲಗೇಜ್ ಎಷ್ಟು ಅದು 25 ಕೊಡು. ಈಗ 75 ಬೀಳಲಿಲ್ಲ ರೈಲಿಗೆ. ರೈಲಿನ ಮೇಲೆ ನೀನು ಕೂತರು, ಲಗೇಜ್ ಇಡದಿದ್ದರು, ಲಗೇಜ್ ರೈಲಿನಲ್ಲೇ ಉಂಟಲ್ಲ. ನಾವು ವಾಹನದೊಳಗೆ ಕೂತ್ಕೊಂಡು ವಾಹನದ ಮೇಲೆ ನಮ್ಮ ಪೆಟ್ಟಿ ಇಟ್ಕೊಂಡ್ರು ವಾಹನಕ್ಕೆ ಭಾರ ಬೀಳ್ತದಲ್ಲ. ಇಲ್ಲ ಇಲ್ಲ, ಅದು ನನ್ನ ತೊಡೆ ಮೇಲೆ, ನಿನ್ನ ತೊಡೆ ಮೇಲೆ ಬಿದ್ದೆ, ಅದು ನಿನ್ನ ತೊಡೆ ಅದರ ಮೇಲೆ ಬೀಳಲಿಲ್ವಾ? ನಾನು ಬಿದ್ದೇ ಬೀಳ್ತದೆ. ಹೀಗಾಗಿ ಇಡೀ ಜಗತ್ತನ್ನು ಹೊತ್ತವ ಭಗವಂತ ಇದ್ದಾನೆ. ಆದ್ದರಿಂದ ಎಲ್ಲ ಲೋಕದವರು ಅವನನ್ನು ಉಪಾಸನೆ ಮಾಡ್ತಾರೆ. ಪ್ರಾಣನಿಂದ ಉಪಾಸ್ಯನು ದೇವರು ಹೇಳಿದರೆ, ಪ್ರಾಣನನ್ನು ದೇವತೆಗಳು ಉಪಾಸನೆ ಮಾಡೋದಿಲ್ವ? ಅದೊಂದು ಕ್ರಮ ಉಂಟು. ರುದ್ರಂ ಶಮಾಶ್ರಿತ ದೇವಾ, ರುದ್ರೋ ಬ್ರಹ್ಮಾಣಮಾಶ್ರಿತ, ಬ್ರಹ್ಮ ತಮಾಶ್ರಿತೋ ನಿತ್ಯಂ, ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿತ್ ಉಪಾಶ್ರಿತ. ಇದು ದೇವರದ್ದೇ ಮಾತು. ಎಲ್ಲ ದೇವತೆಗಳು ರುದ್ರನನ್ನು ಉಪಾಸನೆ ಮಾಡ್ತಾರೆ, ಅವನ ಕೈಕಾಲು ಹಿಡಿತಾರೆ, ಅವನಿಂದ ಕೆಲಸವನ್ನು ಪಡಿತಾರೆ, ಅವನಲ್ಲಿ ಎಲ್ಲವನ್ನು ಇಟ್ಕೊಳ್ತಾರೆ. ರುದ್ರನು ಪ್ರಾಣನನ್ನು ನಂಬಿದ್ದಾನೆ, ಎಲ್ಲ ಕೆಲಸವನ್ನು ಪ್ರಾಣನಿಂದ ಮಾಡಿಸ್ತಾನೆ. ಪ್ರಾಣನು ಭಗವಂತನನ್ನು ಆಶ್ರಯಿಸಿದ್ದಾನೆ, ಎಲ್ಲ ಕೆಲಸವನ್ನು ಭಗವಂತನನ್ನು ಮಾಡಿಸ್ತಾನೆ. ಭಗವಂತನು ಯಾರನ್ನು ಆಶ್ರಯಿಸಿಲ್ಲ. ರುದ್ರಂ ಸಮಾಶ್ರಿತ ದೇವಾ, ರುದ್ರೋ ಬ್ರಹ್ಮಾಣಮಾಶ್ರಿತ, ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ, ಬ್ರಹ್ಮ ನನ್ನನ್ನು ನಾಹಂ ಕಂಚಿತ್ ಉಪಾಶ್ರಿತ, ನಾನು ಯಾರನ್ನು ಆತುಕೊಂಡಿಲ್ಲ, ಇಟ್ಟುಕೊಂಡಿಲ್ಲ, ಯಾರ ಅಂಗಿನಲ್ಲಿ ನಾನಿಲ್ಲ ಅಂತ ಇಷ್ಟು ಸ್ಪಷ್ಟ ಆಯಿತು. ಆದ್ದರಿಂದ ದೇವದೇವೇಶ ಎನ್ನುವುದರಿಂದ ದೇವತೆಗಳ ಒಡೆಯನಾದ ಪ್ರಾಣನಿಗೂ ಪತಿಯಿಂದ ಅರ್ಥ ಮಾಡಿಕೊಳ್ಳುವಾಗ ದೇವತೆಗಳೆಲ್ಲವೂ ಅಂಡರ್ ಪ್ರಾಣನಲ್ಲಿದ್ದಾನೆನ್ನುವ ಅರ್ಥ ಆಗಿರ್ತದೆ. ಆದರೂ ಯಾರಾದರೂ ಮಾತಾಡಿದಾಗ ಅದೆಲ್ಲ ಇಲ್ಲ, ಅವರು ಒಪ್ತಾರೆ ಹೇಳಿ ನಾವೆಲ್ಲ ಒಪ್ಪುವುದಿಲ್ಲ ಅಂತ ಹೇಳಿಕೊಳ್ಳುವುದಿಲ್ಲ. ಹೇಳಿಕೋಸ್ಕರ ಇಲ್ಲಿ ಸ್ವರ್ಚಿತೆ ಸರ್ವಲೋಕೇಶೆ ಅಂತ ಇನ್ನೊಂದು ಶಬ್ದವನ್ನು ತೆಗೆದು ಎಲ್ಲರೂ ಪೂಜೆ ಮಾಡ್ತಾರೆ, ಎಲ್ಲರೂ ಒಪ್ತಾರೆ. ಎಲ್ಲ ಲೋಕದ ಒಡೆಯರು ಸಹ ದೇವರ ಸರ್ವೋತ್ತಮವನ್ನು ಹೇಳುತ್ತಾರೆ. ನಾವೇ ಹೇಳುವುದಿಲ್ಲ, ಅವರು ಹೇಳ್ತಾರೆ. ಶಿವನು ಒಪ್ಪಿದ್ದಾನೆ, ಬ್ರಹ್ಮನು ಒಪ್ಪಿದ್ದಾನೆ, ಇಂದ್ರನು ಒಪ್ಪಿದ್ದಾನೆ, ಅಗ್ನಿ ಒಪ್ಪಿದ್ದಾನೆ. ಎಲ್ಲ ಲೋಕದವರು, ಯಮಲೋಕದಲ್ಲಿ ಯಮನು, ಅವರವರ ಲೋಕದಲ್ಲಿ ಅವರವರ ಜನರೆಲ್ಲರೂ, ಅಭಿಮಾನಿಗಳು, ಅನುಯಾಯಿಗಳು ಎಲ್ಲರೂ ಭಗವಂತನ ಎತ್ತರವನ್ನು ಒಪ್ಪಿದ್ದಾರೆ. ಅಲ್ಲಿ ಎಲ್ಲೋ ಲೋಕದಲ್ಲಿ ಕೆಟ್ಟವರೆಲ್ಲ ಇಲ್ವಾ? ಇದ್ದಾರೆ. ಅವರೆಲ್ಲ ಅವನಿಗೆ ಕೈ ಮುಗಿತಾರೆ. ಹೇಗೆ ಮುಗಿಲೇಬೇಕಾಗ್ತದೆ, ಎಂತ ಮಾಡೋದು? ಪ್ರಾಣನಿಗೆ ಎಲ್ಲರೂ ಡಿಪೆಂಡ್ಸ್ ಅಲ್ವೇ ಅಲ್ವಾ? ಉಸಿರಾಟಕ್ಕೆ ಎಲ್ಲರೂ ಒಪ್ತಾರಲ್ಲ, ಮತ್ತೆಂತ ಮಾಡೋದು? ಹಿರಣ್ಯಕಶಿಪು ಎಂತ ಮಾಡಿದ? ಎಂತ ಜಪ ಮಾಡಿದ? ನಮೋ ಹಿರಣ್ಯಗರ್ಭಾಯ ಅಂತ. ಯಾಕೆ? ವರ ಪಡಿಲಿಕ್ಕೆ ಬೇಕು. ಬ್ರಹ್ಮದೇವರು ತಪಸ್ಸು ಮಾಡಿದ, ತಪಸ್ಸು ಮಾಡಿ ಯಾಕೆ ವರ ಪಡಿಬೇಕು? ಅವನಿಗೆ ಸ್ವಂತ ಆಗುವುದಾದರೆ ಅವನು ತಪಸ್ಸು ಯಾಕೆ ಮಾಡ್ತಾನೆ? ರಾವಣನಿಗೆ ಸ್ವಂತ ಆಗುವುದಾದರೆ ತಪಸ್ಸು ಯಾಕೆ ಮಾಡ್ತಾನೆ? ಕೆಪ್ಯಾಸಿಟಿ ಇಲ್ಲ. ಅಸುರರಿಗೂ ಕೆಪ್ಯಾಸಿಟಿ ಇಲ್ಲ. ಅವರಿಗೆ ಅದು ಬರಲಿಕ್ಕೋಸ್ಕರ ತಪಸ್ಸು ಮಾಡೋದು. ತಪಸ್ಸು ಮಾಡೋದು ಅರ್ಥ ಏನು? ದೊಡ್ಡವಾಯ್ತಲ್ಲ, ವರ ಕೊಡುವವ. ಮತ್ತೆಂಥದ್ದು? ಬ್ರಹ್ಮದೇವ ಹಿರಣ್ಯಕಶಿಪಿಗೆ ದೊಡ್ಡದಾಗಲಿಲ್ವಾ? ಶಿವನಿಗಿಂತ ರಾವಣ ಸಣ್ಣವನಾಗಲಿಲ್ಲ ವರ ಪಡೆದದ್ರಿಂದ. ಮತ್ತೆ ನಮಗೆ ಅರ್ಥ ಆಯ್ತಲ್ಲ, ದೈತ್ಯರು ಯಾರೂ ಸಹ ಉಳಿಲಿಲ್ಲ ಅಂದರೆ, ಯಾರ ತಪಸ್ಸು ಮಾಡಿ ಯಾರ ವರ ಪಡೆದು ಉಳಿಲಿಲ್ಲ ಅಂದರೆ ಅರ್ಥ ಏನಾಯಿತು? ದೇವರಿಂದ ಸತ್ರು ಏನು ಅರ್ಥ ಆಯಿತು? ಯಾರು ಪರಮರಾದರು? ಶಿವನ ವರವನ್ನು ಕೆಡಿಸಬೇಕಾದ್ರೆ, ಮುಗಿಸಬೇಕಾದ್ರೆ ದೇವರ ಪಾರಮ್ಯ ಅಂತದ್ದು ಹೇಳಿ. ಶಿವನು ನಾರಾಯಣನು ಒಂದೇ ಆಗಿದ್ರೆ ನೀವು ಅಸುರ ಸಾಯಬಾರ್ದಿತ್ತು. ಹೇಗೆ ಸತ್ತ? ಯಾಕೆ ಸತ್ತ? ಅದನ್ನ ಸುರಾಸುರ ನಮಸ್ಕೃತೆ ಅಂದರು. ಒಂದಲ್ಲ ಒಂದು ಅಸುರ, ಒಂದಲ್ಲ ಒಂದು ದೇವತೆಯನ್ನು ದುಂಬಾಲು ಬಿದ್ದಿದ್ದಾನೆ. ಆದ್ದರಿಂದ ಎಲ್ಲ ದೇವತೆಗಳು ದೇವರ ಬೆನ್ನ ಹಿಂದೆ ಇರೋದ್ರಿಂದ ಎಲ್ಲರೂ ದೇವರ ನಮಸ್ಕಾರ ಮಾಡಿದ ಹಾಗೆ ಆಯಿತು. ಇಲ್ಲ, ಈಗೊಂದು ಅರ್ಥ ಮಾಡಿ. ಸುರರು ಅಂದರೆ ನಮಗೊತ್ತು, ನಿಂದ್ರಾದಿಗಳು. ಅಸುರರು ಅಂದರೆ ಪ್ರಹ್ಲಾದಾದಿಗಳು ಅಂತ ಮಾಡಿ. ಭಕ್ತಾಸುರನ್ನಿಟ್ಕೊಳ್ಳಿ, ಪ್ರಹ್ಲಾದ, ಬಾಣ, ಇವರೆಲ್ಲ ಬಲಿ, ಇವರೆಲ್ಲ ಭಕ್ತಾಸುರರಿದ್ದಾರೆ. ಅಸುರರಲ್ಲಿಯೂ ಭಗವಂತನ ಭಕ್ತರಿದ್ದಾರೆ, ಅಧಿಕಾರಿಗಳು ಬರ್ತಾರೆ.
ಅದು ಆರಂಭದಲ್ಲಿ ಭಾರತದ ಮಂಗಳಾಚರಣೆಯಲ್ಲಿ ಇಲ್ವಾ? ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ, ಸಕಲ ಲೋಕ ನಮಸ್ಕೃತಂ ಅಂತ ಶಬ್ದ ಉಂಟು. ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರ ಸಿದ್ಧವಂದ್ಯಂ. ಅಮರಾಸುರ ಸಿದ್ಧವಂದ್ಯಂ ಉಂಟು. ಅಮರರಿಂದ ಅಸುರರಿಂದ ವಂದ್ಯನು, ಸಿದ್ಧರಾದ ಅಮರರಿಂದ ಅಸುರರಿಂದ ವಂದ್ಯನು, ಪ್ರಸಿದ್ಧರಾದ ಮತ್ತು ಸಿದ್ಧಿಯನ್ನು ಪಡೆದ, ಮಾರ್ಕನ್ನು ಪಡೆದ ಮೌಲ್ಯಯುತರಾದಂತಹ ಇಬ್ಬರಿಂದಲೂ ವಂದ್ಯನು. ಎರಡು ಕ್ಯಾಟಗರಿಯಿಂದ. ಅದನ್ನ ಸುರರಿಂದಲೂ ವಂದ್ಯ, ಅಸುರರಿಂದಲೂ ವಂದ್ಯ. ಮತ್ತು ನಾವು ಎಲ್ಲೆಂಥದ್ದು ಕೇಳಿದ್ರಿ, ನಾವು ಕೆಲವರು ಸುರರು ಮತ್ತು ಕೆಲವರು ಅಸುರರು. ಎರಡು ಪ್ರಕಾರ ಉಂಟು. ದೇವತೆಗಳೆಡೆಗೆ ಸಾಗುವವರು ಮನುಷ್ಯರಲ್ಲಿ ಸುರರಾಗ್ತಾರೆ. ಸುರರು ಒಂದು ಕ್ಯಾಟಗರಿ, ದೇವತೆಗಳದ್ದು ಒಂದು ವಿಧಾನ, ಕೆಟ್ಟವರು ಅಸುರರೊಂದು ಒಂದು ವಿಧಾನ. ಮಧ್ಯದಲ್ಲಿ ಮನುಷ್ಯರು ಬರ್ತಾರೆ, ಮಾನವರು, ದಾನವರು, ದೇವತೆಗಳು ಅಂತ. ಮಾನವರಲ್ಲಿ 3 ಕ್ಯಾಟಗರಿ. ಇದು ಪ್ರಧಾನ ತಿಳಿಬೇಕಾದ ವಿಷಯ. ಒಂದು ಮನುಷ್ಯೋತ್ತಮರು, ಒಂದು ಮನುಷ್ಯ ಮಧ್ಯಮರು, ಒಂದು ಮನುಷ್ಯ ಅಧಮರು ಅಂತ. ಮನುಷ್ಯೋತ್ತಮರು ಸುರರ ಹಾಗೆ ಮೋಕ್ಷಕ್ಕೆ ಹೋಗ್ತಾರೆ. ಮನುಷ್ಯ ಅಧಮರು ದೈತ್ಯರಾಗಿ ಕೆಳಗೆ ಹೋಗ್ತಾರೆ. ಮನುಷ್ಯ ಮಧ್ಯಮರದ್ದೇ ಗಲಾಟೆ. ಇವರೇ ನಿತ್ಯ ಸಂಸಾರಿಗಳು. ಅತ್ತ ದೇವರ ಹತ್ತಿರ ಸಾಗುವುದಿಲ್ಲ, ಇತ್ತ ದೈತ್ಯರಾಗಿ ಕೆಳಗು ಬೀಳುವುದಿಲ್ಲ. ತ್ರಿದಿವ ನಿರಯಭೂ ಗೋಚರಾನ್ ನಿತ್ಯಬದ್ಧಾನ್ ಹೇಳಿದ್ದಿದ್ದಾನೆ ವಾಸ್ತವವಾಗಿ. ಹಾಗಾಗಿ ಮನುಷ್ಯ ಮಧ್ಯಮರು ಸಾಧನೆಗೆ ಬರುವುದಿಲ್ಲ, ತತ್ವವನ್ನು ಒಪ್ಪುವುದಿಲ್ಲ, ದೇವರ ಬಗ್ಗೆ ತಿಳ್ಕೊಳ್ಳುವುದಿಲ್ಲ, ದಾನ ಧರ್ಮಗಳಲ್ಲಿ ನಿಲ್ಲುವುದಿಲ್ಲ. ಕೇವಲ ತಮ್ಮ ಹೊಟ್ಟೆ ಹೊರಿತಾರೆ, ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಬದುಕ್ತಾರೆ, ಅದರಿಂದ ಕೆಳಗೆ ಬೀಳುವುದಿಲ್ಲ, ದೈತ್ಯರ ಜಾಡು ಹಿಡಿಯುವುದಿಲ್ಲ, ದೇವತೆಗಳ ಹತ್ತಿರಕ್ಕೂ ಹೋಗುವುದಿಲ್ಲ. ಇಂಥ ಮಂದಿಗಳು ಇದ್ದಾರೆ ಉಲ್ಲೇಖ ಮಾಡಿ. ಇದು ಇರುವುದು ಇಲ್ಲಿ ಮಾತ್ರ. ಮತ್ತು ದೇವತೆಗಳಲ್ಲಿ 3 ಕ್ಯಾಟಗರಿ ಇಲ್ಲ. ಒಳ್ಳೆ ದೇವತೆಗಳು, ಕೆಟ್ಟ ದೇವತೆಗಳು ಅಂತಿಲ್ಲ, ಎಲ್ಲ ಒಳ್ಳೆಯವರೇ. ದೈತ್ಯರಲ್ಲಿ ಮತ್ತೆ ಕ್ಯಾಟಗರಿ ಇಲ್ಲ, ಒಳ್ಳೆ ದೈತ್ಯರು ಅಂತಿಲ್ಲ. ಅಂದರೆ ಅವತ್ತು ಹೇಳಿ ಕರ್ಮಜ ದೇವತೆಗಳವರು, ಕರ್ಮಣ ದೇವಾನ ಪಿಯಂತಿ ಅಂತೇಳಿ ಅವರೆಲ್ಲ ಕರ್ಮದೇವತೆಗಳಾಗಿರ್ತಾರೆ, ವ್ಯತ್ಯಾಸ ಆಗ್ತಾರೆ. ಅವರಲ್ಲಿ ಯೋಗ್ಯತೆಯಲ್ಲಿ ಈಗ ಒಂದೊಂದಿಲ್ಲ. ಹಾಗಾಗಿ ದೈತ್ಯರು ಅಂದರೆ ಕೆಳಗೆ ಹೋಗುವವರೇ, ದೇವ ವಿರುದ್ಧರು. ದೇವತೆಗಳು ಅಂದರೆ ದೈತ್ಯ ವಿರುದ್ಧರು. ಮನುಷ್ಯರಲ್ಲಿ ಮಾತ್ರವೇ 3 ಪ್ರಕಾರ, ಉತ್ತಮರು, ಮಧ್ಯಮರು, ಅಧಮರು ಅಂತ. ಹೀಗಾಗಿ ಮನುಷ್ಯೋತ್ತಮರ ಕಥೆಯಲ್ಲಿ ಉಲ್ಲೇಖ ಮಾಡೋದು, ಮತ್ತಾರ ಬಗ್ಗೆ ಮಾತಾಡೋದಿಲ್ಲ, ಇಲ್ಲಿ ಹೇಳುವುದಿಲ್ಲ. ಅದನ್ನು ಸುರಾಸುರ ನಮಸ್ಕೃತಿಯನ್ನು ಸುರರು ಅಲ್ಲ ಅಸುರರು ಅಲ್ಲ ಅನ್ನೋದಲ್ಲಿ ಮನುಷ್ಯೋತ್ತಮರನ್ನು ಹೇಳಿದಾಗ ಆಗ್ತದೆ. ಇವರೆಲ್ಲರೂ ನಮಸ್ಕಾರ ಮಾಡಲ್ಪಟ್ಟ ಕೃಷ್ಣನ ಪೂಜೆ. ಇವನೇ ಕೇಳ್ತಾನಲ್ಲ ಅರ್ಜುನನೇ ವಿಶ್ವರೂಪ ಕಂಡಾಗ, ಕಸ್ಮಾಚ್ಯುತೆ ನನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿ ಕರ್ತರೆ ಅಂತಾನೆ. ಎಂತ ಮಾರಾಯ ನಿನಗೆ ಜನ ನಮಸ್ಕಾರ ಮಾಡೋದಿಲ್ಲಂತೆ ಯಾಕೆ? ಅವನ ಪ್ರಶ್ನೆ ಭಾಳ ಚೆನ್ನಾಗಿತ್ತು. ನೀನು ಮಾರಾಯ ಬ್ರಹ್ಮದೇವರ ಸೃಷ್ಟಿ ಮಾಡಿದ ಮೊದಲ ವ್ಯಕ್ತಿ ಮಾರಾಯ ನೀನು. ಅಂತ ಅತ್ಯಂತ ಹಿರಿಯನಿಗೆ, ದೊಡ್ಡ ಜನನಿಗೆ ನಮಸ್ಕಾರ ಮಾಡೋದಿಲ್ಲ ಅಂದರೆ ಅರ್ಥ ಎಂಥದ್ದು ಜನರದ್ದು ಅಂತ ಪ್ರಶ್ನೆ. ಕಸ್ಮಾಚ್ಯತೆ ನನಮೇರನ್ ಮಹಾತ್ಮನ್, ನೀನು ಮಹಾಮಹಿಮ ಸಂಪನ್ನನಾದ ದೊಡ್ಡ ವ್ಯಕ್ತಿ. ಗರೀಯಸೆ ಬ್ರಹ್ಮಣೋಪ್ಯಾದಿ ಕರ್ತರೆ, ನಿನಗಿಂತ ಮಿಗಿಲಾದವರೇ ಇಲ್ಲ. ಆದಿಜೀವನ ಅನಿಸಿಕೊಂಡ ಜೀವೋತ್ತಮನಾದ ಬ್ರಹ್ಮನಿಗೂ ನೀನಪ್ಪ. ಹಾಗಿರುವಾಗ ನಮಸ್ಕಾರ ಮಾಡೋದಿಲ್ಲ ಅಂದರೆ ಏನರ್ಥ? ನಾವೆಲ್ಲ ಬ್ರಹ್ಮಾಧೀನರು, ಬ್ರಹ್ಮಾಂಡದಲ್ಲಿ ಇರುವವರು, ಚತುರ್ಮುಖನಿಂದ ಸೃಷ್ಟರಾದವರು, ನಮಗೆಲ್ಲವನು ಅಜ್ಜ. ಹಾಗಿರುವಾಗ ಅವನ ಅಪ್ಪನಿಗೆ ನಮಸ್ಕಾರ ಮಾಡೋದಿಲ್ಲ ಅಂದರೆ ಏನು ಕತೆ ಹೇಳುತ್ತೆ. ಇದೆಲ್ಲ ಬಹಳ ಚಂದವಾದಂಥ ಪ್ರಶ್ನೆಗಳು. ಅದನ್ನು ಸುರಾಸುರ ನಮಸ್ಕೃತೆ ಅಂತ. ಎಲ್ಲರಿಂದಲೂ ನಮಸ್ಕರಿಸಲ್ಪಟ್ಟ, ಎಲ್ಲರಿಗೂ ವರವನ್ನು ನೀಡುವ, ಎಲ್ಲರಿಗೂ ಸುಖವನ್ನು ನೀಡುವ, ಎಲ್ಲರಿಗೂ ಆನಂದವನ್ನು ನೀಡುವ, ಎಲ್ಲ ಜನರಿಗೂ ದೊರೆಯಾಗಿ ನಿಂತ ಸರ್ವಲೋಕೇಶೆ. ನಾವೆಲ್ಲ ಒಡೆಯರು ಅಂತ ಹೇಳ್ಬೋದು. ಈಗ ಮೋದಿ ಒಡೆಯ ಇದ್ದಾನೆ. ನಮ್ಮದು ಸರ್ವ ಅಂದರೆ ಭಾರತ ಅಂದಿಟ್ಕೊಂಡ್ರೆ, ಲೋಕ ಅಂತಿಟ್ಕೊಂಡ್ರೆ, ಭಾರತ ಲೋಕಕ್ಕೆ ಅವನು ದೊರೆ ಅಂತ ಮಾಡಿಕೊಂಡ್ರೆ ನಾನಪ್ಪದಿಲ್ಲಯ್ಯ ಅಂತ ಹೇಳುವವರು ಇರ್ತಾರೆ. ಹಾಗಿಲ್ಲಿ ಅಲ್ಲ, ಸರ್ವಲೋಕೇಶೇ ಸುರಾಸುರ ನಮಸ್ಕೃತೆ ಅಂತ ಹೇಳಿದರು. ಇಲ್ಲಿ ಒಂದಲ್ಲ ಒಂದು ಪ್ರಕಾರದಿಂದ ದೇವರನ್ನು ಎಲ್ಲರೂ ಒಪ್ಪಲೇಬೇಕಾಗ್ತದೆ. ನಾನು ದೇವರನ್ನು ಒಪ್ಪುದಿಲ್ಲ ಹೇಳುವವನನ್ನು ಒಳಗೆ ಕೂತದ್ದು ದೇವರೇ ಅಲ್ವಾ? ದೇವರು ಇಲ್ಲದೆ ಹೇಳಲಿಕ್ಕೆ ಬರ್ತದೆ ಅವನಿಗೆ? ದೇವರನ್ನು ಬಿಟ್ಟು ಮಾತಾಡಲಿಕ್ಕೆ ಆಗ್ತದ? ದೇವರ ಶಕ್ತಿಯನ್ನು ಉಪಯೋಗಿಸಿಕೊಳ್ಳದೆ ಅವನಿಗೆ ಸಾಧ್ಯ ಉಂಟ? ಅಲ್ಪಶಕ್ತಿ, ಅಸಾರವಜ್ಞಂ, ಆನಂತರ ಅಪೂರ್ಣತ, ಅಸ್ವಾತಂತ್ರ್ಯ, ಅಪೂರ್ಣತ, ಇದು ಜೀವರ ಲಕ್ಷಣ. ಪೂರ ಶಕ್ತಿ ಇದ್ದರೆ ಅವನು ಎಂತ ಮಾಡಬೇಕಾಗಿಲ್ಲ. ನೋಡುವ, ನಿನ್ನ ಒಳ್ಳೆ ಶಕ್ತಿ ಉಂಟಲ್ಲ,
ನೀನು ಸರ್ವ ಸಮರ್ಥ ಅಲ್ಲ, ನಿನ್ನೆ ದೇವರಲ್ಲ, ಮತ್ತೆ ಯಾಕೆ ಊಟ ಮಾಡುದು ನೀನು? ಊಟ ಮಾಡಬೇಡ. ಊಟ ಮಾಡೋದಾದ್ರೆ ಇಷ್ಟಲ್ಲೇ ಕೆಲಸ ಮಾಡಬೇಕು, ದುಡ್ಡು ಸಂಪಾದನೆ ಆಗಬೇಕು. ಕೂತ್ಕೋ, ದೇವರಲ್ವ ನೀನು? ಅಲ್ಲ ನಾನು ಸಾಯ್ತೇನೆ, ದೇವರು ಸಾಯ್ತಾರ? ದೇವರಾದರೆ ಸಾಯಿದು ಯಾಕೆ? ಮಾತಾಡ್ಲಿಕ್ಕಿಲ್ಲ. ಎಂಥ ಶಕ್ತಿಯಲ್ಲಿ ಹೇಳಲಿಕ್ಕೆ ಕೂಡುದಿಲ್ಲ ಮಾರೆ. ಒಂದು ಜ್ವರ ಬಂದರೆ ಬಿದ್ದುಕೊಂಡು ಬೊಬ್ಬೆ ಹೊಡಿತಾ, ನೀವೊಂದು ದೇವರಂತೆ. ಎಲ್ಲ ಗೊತ್ತುಂಟ ನಿನಗೆ? ಎಲ್ಲ ಗೊತ್ತಿದ್ದಾದ್ರೆ ನೀನು ಯಾಕೆ ಆಳುವುದೆಲ್ಲ ಕೂತ್ಕೊಂಡು? ಎಂತ ಮಾಡಲೇಬೇಕಾಗಿಲ್ಲ ನೀನು. ನಾವು ಅಸಾರ್ವಜ್ಞರು, ನಮಗೇನು ಗೊತ್ತಿಲ್ಲ, ದೇವರು ಮಾತ್ರ ಎಲ್ಲವನ್ನು ತಿಳಿದವನು. ನಮಗೆ ನಾಳೆ ಅಂತ ಇಲ್ಲ ಗೊತ್ತಿಲ್ಲ, ಈಗಲೂ ಗೊತ್ತಿಲ್ಲ. ಹಾಗೆ ನಾವಿದ್ದೇವೆ. ಏನು ನಡೀತದೆ, ಹೇಗಾಗ್ತದೆ, ಏನು ಗೊತ್ತಿರ್ತದೆ? ಏನು ಗೊತ್ತಿಲ್ಲ. ನಾವು ಅತ್ಯಂತ ಅಲ್ಪಜ್ಞರು, ನಾವು ಅಲ್ಪಶಕ್ತಿಗಳು, ಅಸ್ವತಂತ್ರರು, ನಾವು ಅಪೂರ್ಣರು. ನಾವು ಹಾಗಿರುವಾಗ ನಾವು ದೇವರಾಗುವುದು ಎಲ್ಲಿ ಬಂತು? ಅದು ನಾವು ದೇವರಿಗೆ ಯಾವತ್ತೂ ತಲೆಬಗ್ಗಬೇಕು, ಅವನಿಂದಾಗಿ ಬದುಕಲಿಕ್ಕೆ ಕಲಿಬೇಕು. ಅದನ್ನು ಉಲ್ಲೇಖ ಮಾಡಿ ಸುರಾಸುರ ನಮಸ್ಕೃತೆ ಅಂತ. ಎಲ್ಲರೂ ಅವನಿಗೆ ನಮಸ್ಕಾರ ಮಾಡಲಿಕ್ಕೆ ಉಂಟು ಅಂತಲೇ ಅವನದ್ದು ಅರ್ಜುನನದ್ದು ವಾದ. ಎಲ್ಲ ಸರ್ವ ಲೋಕೇಶೆ, ಎಲ್ಲರೂ ನೀನು ಪ್ರಭುವೇ, ದೊರೆಯೇ. ಅವರು ಒಪ್ಪದಿದ್ದರೂ ನೀನು ದೊರೆಯೇ, ಒಪ್ಪಲೇಬೇಕಾದ್ದು ಇಡೀ ಜಗತ್ತು ಕೊಟ್ಟವ ಅಂತೇಳಿ ಬಹಳ ಚಂದವಾಗಿ ಕೃಷ್ಣನಿಗೇನೆ ಅನ್ವಯ ಆಗುವ ಹಾಗೆ ಈ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ಇನ್ನೂ ಇದರ ಕೆಲವು ಆಯಾಮಗಳಿವೆ, ಅದರ ಬಗ್ಗೆ ಚಿಂತನೆಯನ್ನು ಮುಂದೆ ನಡೆಸುವ ವಂದನೆಗಳಿಂದ ಶ್ರೀಕೃಷ್ಣ ಅರ್ಪಣಿಸು. ನಾರಾಯಣ ನಾರಾಯಣ ನಾರಾಯಣ.